ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ನಿನ್ನೆ ದಿನ ಗುರುಪಾದುಕಾ ಸ್ತೋತ್ರದ ಕುರಿತಾಗಿ ಪೀಠಿಕೆಯನ್ನ ಹಾಗೂ ಮೊದಲನೆಯ ಶ್ಲೋಕವನ್ನ ನಾವು ಚಿಂತನೆ ಮಾಡಿದ್ದೇವೆ. ಇನ್ನು ಎರಡನೆಯ ಪದ್ಯದಿಂದ ಆರಂಭ ಮಾಡೋಣ ಇವತ್ತು. ಕವಿತ್ವವಾರಾಶಿ ನಿಶಾಕರಾಭ್ಯಾಂ ದೌರ್ಭಾಗ್ಯದಾವಾಂಬುಧಮಾಲಿಕಾಭ್ಯಾಂ ದೂರೀಕೃತಾನಮ್ರವಿಪತ್ತತಿಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಈ ಪದ್ಯಗಳನ್ನ ಶ್ರೀ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳು ಶೃಂಗೇರಿಯ ಪೀಠಾಧೀಶ್ವರರು, ಅವಧೂತ ಗುರುಗಳಾಗಿರತಕ್ಕಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಗುರುಗಳು ರಚಿಸಿದ್ದಾರೆ ಎಂಬುದನ್ನ ನಿನ್ನೆ ದಿನ ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲದೆ ಗುರು ಆರಾಧನೆ ಅಥವಾ ಆಚಾರ್ಯ ಉಪಾಸನೆ ಅನ್ನೋದು ಅಧ್ಯಾತ್ಮ ಸಾಧಕರಿಗಷ್ಟೇ ಅಲ್ಲ, ಲೌಕಿಕ ಜೀವಿಗಳಿಗೂ ಕೂಡ ಬಹಳ ಮುಖ್ಯ ಎಂಬುದಾಗಿ ಶಾಸ್ತ್ರಗಳಲ್ಲಿ ವರ್ಣಿಸಿದೆ ಎಂಬುದಾಗಿ ನೋಡಿದ್ದೆವು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೇತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ ಎಂಬುದಾಗಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿಯೂ ಗುರುಭಕ್ತಿಯನ್ನು ಹೇಳಿದೆ. ಯಸ್ಯ ದೇವೇ ಪರಾಭಕ್ತಿ, ದೇವರಲ್ಲಿ ಯಾವ ರೀತಿಯ ಭಕ್ತಿ ಇರ್ತದೋ, ಈಶ್ವರನಲ್ಲಿ ನಾವು ಪರಾಭಕ್ತಿಯನ್ನು ಇಡ್ತೇವೋ, ತಥಾ ಗುರೌ ಎಂಬುದಾಗಿ ಆ ಪ್ರಕಾರ ಗುರುವಿನಲ್ಲಿಯೂ ಕೂಡ ಆ ರೀತಿಯಾದಂತಹ ಭಕ್ತಿಯನ್ನಿಟ್ಟರೆ ಅಂತಹ ಮಹಾತ್ಮನಿಗೆ ಆತ್ಮಜ್ಞಾನ ಪ್ರಕಾಶಿಸುತ್ತದೆ ಎಂಬುದಾಗಿ ಉಪನಿಷತ್ತು ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, ಮಹಾನಾರಾಯಣ ಉಪನಿಷತ್ತು ಎನ್ನುವಂತಹ ವೇದದ ಒಂದು ಮಂತ್ರಭಾಗದಲ್ಲಿ ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತಿ ದುಷ್ಕೃತಾನಿ ತೇನ ಪೂತೇನ ಪಾಪ್ಮಾ ಅತಿ ಪಾಪ್ಮಾನಮರಾತಿಂತರೇಮ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತಿ ದುಷ್ಕೃತಾನಿ ಎಂಬುದಾಗಿ ಆ ಗುರುವಿನ ಪಾದಕ್ಕೆ ಅಥವಾ ಭಗವಂತನ ಪಾದದ ಮಹಿಮೆಯನ್ನು ಕುರಿತಾಗಿ ಹೇಳ್ತಕ್ಕಂತಹ ಮಾತು. ಪವಿತ್ರವಾದ ಚರಣಗಳನ್ನ ವಿತತಂ ಪುರಾಣಂ, ಅದು ಎಲ್ಲ ಕಡೆಯೂ ವಿಸ್ತೃತವಾಗಿದೆ, ಪುರಾಣವಾಗಿದೆ. ಏನ ಪೂತಸ್ತರತಿ ದುಷ್ಕೃತಾನಿ, ಆ ಪಾದದ ಪ್ರಕ್ಷಾಳನವನ್ನ ಮಾಡ್ತಾ ಆರಾಧನೆಯನ್ನು ಮಾಡ್ತಾ ತಮ್ಮ ಪಾಪವನ್ನು ಕಳೆದುಕೊಳ್ಳುತ್ತಾರೆ. ತೇನ ಶುದ್ಧೇನ ಪೂತೇನ ಪಾಪ್ಮ ಅತಿ ಪಾಪ್ಮಾನ ಮರಾತಿಂತರೇಮ. ತೇನ ಶುದ್ಧೇನ ಪೂತೇನ, ಆ ಶುದ್ಧವಾದಂತಹ ಆ ಪಾದುಕೆಯಿಂದ ತನ್ನ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡವನು ಅರಾತಿಂ ಶೀಘ್ರವಾಗಿ ಪಾಪವನ್ನು ಕಳೆದುಕೊಳ್ಳುತ್ತಾನೆ ಎಂಬುದಾಗಿ ವೇದ ಮಂತ್ರ ಹೇಳುತ್ತೆ. ನಾವು ಪ್ರಾಚೀನ ಕಥೆಗಳಲ್ಲಿಯೂ ಕೂಡ ನೋಡುತ್ತೇವೆ, ಆ ವಿಷ್ಣುವಿನ ಪಾದದ ಮಹಿಮೆ ಎಷ್ಟು ದೊಡ್ಡದು ಅಂದ್ರೆ ಚತುರ್ಮುಖ ಬ್ರಹ್ಮದೇವರೇ ಆ ಪಾದವನ್ನು ತೊಳಿತಾನೆ. ಆ ಪಾದ ತೊಳೆದ ನೀರೇ ಪವಿತ್ರವಾದ ಗಂಗಾ ಜಲವಾಗ್ತದೆ. ಹೀಗಿರುವುದರಿಂದ ಪಾದದ ಮಹಿಮೆಯನ್ನ, ಪಾದುಕೆಯ ಮಹಿಮೆಯನ್ನ
ಬಹಳವಾಗಿ ವರ್ಣಿಸಿರುವಂಥದ್ದು ಶ್ರುತಿಗಳಲ್ಲಿ ಕಂಡು ಬರ್ತದೆ. ಇಲ್ಲಿ ಗುರುಪಾದುಕೆಯ ಮಹಿಮೆಯನ್ನ ಗುರುಗಳು ವರ್ಣಿಸ್ತಾ ಇದ್ದಾರೆ. ಕವಿತ್ವವಾರಾಶಿ ನಿಶಾಕರಾಭ್ಯಾಂ, ಇದು ಒಂದು ವಿಶೇಷಣ. ಕವಿತ್ವ ಎನ್ನುವಂತಹ ವಾರಾಶಿ ಅಂದ್ರೆ ಸಮುದ್ರ, ಅದಕ್ಕೆ ನಿಶಾಕರಾಭ್ಯಾಂ, ಗುರುಗಳು ನಿಶಾಕರನಂತೆ ಅಂತ ಅರ್ಥ. ನಿಶಾಕರ ಅಂದ್ರೆ ಯಾರು? ದಿವಾಕರ ಯಾರು, ಅವನ ವಿರುದ್ಧ ನಿಶಾಕರ. ದಿವಾ ಅಂದ್ರೆ ಹಗಲು, ಹಗಲನ್ನುಂಟು ಮಾಡುವನು ಯಾರು? ಸೂರ್ಯ. ನಿಶೆಯ ಅಧಿಪತಿ ಯಾರು? ಚಂದ್ರ. ನಿಶಾಕರ ಅಂದ್ರೆ ಚಂದ್ರ. ಇಲ್ಲಿ ನಾವು ಪೂರ್ಣ ಚಂದ್ರನನ್ನು ತೆಗೆದುಕೊಳ್ಬೇಕು. ಹುಣ್ಣಿಮೆಯ ಚಂದ್ರ ನಿಶಾಕರ. ಕವಿತ್ವ ವಾರಾಶಿ, ಕವಿತ್ವ ಎನ್ನುವ ವಾರಾಶಿ ಅಂದ್ರೆ ಸಮುದ್ರ. ವಾಹ ಅಂದ್ರೆ ನೀರು ಅಂತ ಸಂಸ್ಕೃತದಲ್ಲಿ. ವಾಹ ಅಂದ್ರೆ ನೀರು, ರಾಶಿ ಅಂದ್ರೆ ರಾಶಿ, ಹೆಚ್ಚಳವಾದ, ಅತಿಶಯವಾದದ್ದು, ಹೆಚ್ಚಳವಾದದ್ದು ಅಂತ. ನೀರಿನ ರಾಶಿ ಯಾವುದು? ಅತಿಶಯವಾದ ನೀರಿರುವಂತಹ ಜಾಗ ಯಾವುದು? ಸಮುದ್ರ. ಆದ್ರಿಂದ ಕವಿತ್ವ ಎನ್ನುವ ಸಮುದ್ರಕ್ಕೆ ಹುಣ್ಣಿಮೆ ಚಂದ್ರನಂತಿರುವ ಗುರುಗಳು ಅನ್ನುವಂತಹ ಮಾತಿದೆ. ಇದು ನಮಗೆ ಅರ್ಥವಾಗಬೇಕಾದ್ರೆ ನೀರಿಗೂ ಚಂದ್ರನಿಗೂ ಇರತಕ್ಕಂತಹ ಸಂಬಂಧ ಗೊತ್ತಾಗಬೇಕು. ಯಾವಾಗಲೂ ಹುಣ್ಣಿಮೆ ಆಗ್ತಾ ಆಗ್ತಾ ಸಮುದ್ರದ ಉಬ್ಬರ ಉಂಟಾಗ್ತದೆ ಅಂತ ಹೇಳ್ತಾರೆ. ಸಮುದ್ರದ ನೀರಿನ ಅಲೆಗಳು ಉಬ್ಬರ ಅಂತ ಹೇಳ್ತಾರೆ. ಮೇಲೆ ಮೇಲಕ್ಕೆ ಬರುವಂಥದ್ದು, ಅಲೆಗಳು ಹೆಚ್ಚಳವಾಗಿ ತೋರುವಂಥದ್ದು ಹುಣ್ಣಿಮೆ ಆಗ್ತಾ ಆಗ್ತಾ ಹುಣ್ಣಿಮೆಯ ದಿನ ಅತಿ ಹೆಚ್ಚಾಗಿರ್ತದೆ ಅಂತ. ಆದ್ರಿಂದ ಹುಣ್ಣಿಮೆಯ ಚಂದ್ರನು ಹೇಗೆ ಸಮುದ್ರದ ನೀರನ್ನ ಮೇಲಕ್ಕೆ ಉಕ್ಕುವಂತೆ ಮಾಡ್ತಾನೋ, ಹಾಗೆ ಗುರುವು ಶಿಷ್ಯನ ಹೃದಯದಲ್ಲಿರುವ ಕವಿತ್ವ ಎನ್ನುವಂತಹ ಒಂದು ಪ್ರಜ್ಞೆಗೆ ಚಂದ್ರನ ಹಾಗೆ ಪ್ರೇರಣೆಯನ್ನು ನೀಡುತ್ತಾನೆ. ಶಿಷ್ಯನ ಹೃದಯದಲ್ಲಿ ಕವಿತ್ವ ಉಕ್ಕಿ ಬರುವ ಹಾಗೆ, ಸಹಜವಾಗಿ ಪ್ರಕಟ ಆಗುವ ಹಾಗೆ ಮಾಡ್ತಾನೆ. ಅಲ್ಲಿ ಕವಿತ್ವ ಅಂತ ಹೇಳಿದ್ರೆ ಸಾಹಿತ್ಯ, ಕಾವ್ಯ ಇಂಥ ಅರ್ಥ ಅಷ್ಟೇ ಅಲ್ಲ. ಕವಿ ಎನ್ನುವ ಶಬ್ದಕ್ಕೆ ಜ್ಞಾನಿ ಎಂಬ ಅರ್ಥವೂ ಇದೆ. ಕವಯ ಜ್ಞಾನಿನಃ, ಶಂಕರರು ಭಾಷ್ಯದಲ್ಲಿ ಅರ್ಥ ಬರೀತಾರೆ. ಕವಿರ್ ಮನೀಷಿ ಉಪನಿಷತ್ನಲ್ಲೂ ಬರ್ತದೆ. ಆತ್ಮನಿಗೆ ಇನ್ನೊಂದು ಹೆಸರು, ಆ ಜ್ಞಾನಿಗೆ ಇನ್ನೊಂದು ಹೆಸರು ಕವಿ, ಮನೀಷಿ ಮುಂತಾದ ಶಬ್ದಗಳಿವೆ. ಆದ್ರಿಂದ ಇಲ್ಲಿ ಲೌಕಿಕವಾದಂತಹ ಜ್ಞಾನವನ್ನಾದರೂ ಕವಿ ಎನ್ನುವ ಶಬ್ದದಿಂದ ಪಡ್ಕೊಳ್ಬಹುದು, ಅಥವಾ ಅಧ್ಯಾತ್ಮ ಜ್ಞಾನವಾದರೂ ಆಗಬಹುದು. ಗುರುವಿನ ಸಮ್ಮುಖದಲ್ಲಿ ಶಿಷ್ಯನ ಹೃದಯದಲ್ಲಿ ಅದ್ಭುತವಾದ ವಿಚಾರಗಳು ಪುಟಿದೇಳುತ್ತವೆ ಅದಕ್ಕೆ ಅರ್ಥ. ಇದಕ್ಕೊಂದು ದೃಷ್ಟಾಂತ ಶಂಕರ ಭಗವತ್ಪಾದರ ಚರಿತ್ರೆಯಲ್ಲಿ ನಮಗೆ ಸಿಗುತ್ತದೆ. ಭಗವತ್ಪಾದ ಶ್ರೀ ಶಂಕರರು ಶೃಂಗೇರಿಯಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೆದಿದ್ದಾರೆ. ಅಲ್ಲಿಯೇ ಅವರು ಪ್ರಕರಣ ಗ್ರಂಥಗಳನ್ನ, ಸ್ತೋತ್ರ ಗ್ರಂಥಗಳನ್ನೆಲ್ಲ ಬರೆದಿದ್ದಾರೆ. ಹೇಗೆ ಬದರಿಯಲ್ಲಿ ಭಾಷ್ಯ ಗ್ರಂಥಗಳನ್ನು ಬರೆದ್ರು, ಪ್ರಕರಣ ಗ್ರಂಥಗಳನ್ನ ಅವರು ಶೃಂಗೇರಿಯಲ್ಲಿ ಬರೆದ್ರು ಎಂಬುದಾಗಿ ಅವ್ರ ಚರಿತ್ರೆ ಹೇಳುತ್ತೆ. ಅಷ್ಟೇ ಅಲ್ಲ, ತಮ್ಮ ಶಿಷ್ಯರಿಗೆ ಪಾಠ ಪ್ರವಚನಗಳನ್ನು ಮಾಡಿದರು ಅಂತ. ಮುಖ್ಯವಾಗಿ 4 ಜನ ಶಿಷ್ಯರು, ಅದರೊಟ್ಟಿಗೆ ಬೇರೆ ಶಿಷ್ಯರೆಲ್ಲ ಇದ್ರು. ಅವರಿಗೆ ಅಲ್ಲಿ ಕೂತ್ಕೊಂಡು ಪಾಠ ಪ್ರವಚನ ಮಾಡಿದರಂತೆ ಶೃಂಗೇರಿಯಲ್ಲಿ. ಆ ಸಮಯದಲ್ಲಿ ಒಬ್ಬರ ಶಿಷ್ಯರಿದ್ರು, ಅವರ ಹೆಸರು ಗಿರಿ ಅಂತ. ಅವರು ಶಂಕರ ಭಗವತ್ಪಾದರ ಸೇವೆಯಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡವರು. ಹೆಚ್ಚಾಗಿ ಪಾಠ ಪ್ರವಚನಗಳಲ್ಲಿ ಏನು ಭಾಗವಹಿಸ್ತಾ ಇರ್ಲಿಲ್ಲ. ಭಾಗವಹಿಸಿದ್ರೂ ಕೂಡ ಸುಮ್ಮನೆ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾ ಇದ್ರು. ಅಷ್ಟು ಬುದ್ಧಿ ಚುರುಕಾಗಿರುವ ವಿದ್ಯಾರ್ಥಿ ಆಗಿರ್ಲಿಲ್ಲ. ಆದ್ರೆ ಭಗವತ್ಪಾದರ ಅನುಗ್ರಹದಿಂದ ಅವರಲ್ಲಿಯೂ ಕವಿತ್ವ ಪ್ರಜ್ಞೆ ಜಾಗೃತವಾದ ಕಥೆ ನಾವು ಕೇಳಿದ್ದೇವೆ ಅಲ್ವೇ. ಒಂದು ಸಲ ಅವರು ಪಾಠದಲ್ಲಿ ಭಾಗವಹಿಸದೇ ಇದ್ದಾಗ ಬೇರೆ ವಿದ್ಯಾರ್ಥಿಗಳೆಲ್ಲ ಹೇಳ್ತಾರೆ, ಅವ್ರು ಬರೆದಿದ್ರೆ ಏನಂತೆ, ಪಾಠ ಮಾಡಿ ನೀವು ಅಂತ. ಅವ್ರು ದಡ್ಡ ಅನ್ನೋ ಭಾವನೆಯಿಂದ ಹೇಳಿತು. ಆಗ ಶಂಕರ ಭಗವತ್ಪಾದರು ಗಿರಿ ಬಾ ಅಂತ ಆ ಪ್ರೇಮಮಯವಾದಂತಹ ಭಾವದಲ್ಲಿ ಕರೆದಾಗ ಅವರು ತೋಟಕ ವೃತ್ತದಲ್ಲಿ ಶ್ಲೋಕವನ್ನು ರಚಿಸಿಕೊಂಡು ಬಂದ್ರಲ್ವೇ. ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೆ ಮಹಿತೋಪನಿಷತ್ ಕಥಿತಾರ್ಥನಿಧೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕ ಮೇ ಶರಣಂ.
ತೋಟಕಾಷ್ಟಕ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ತೋಟಕಾಚಾರ್ಯ ಅಂತ ಬಿರುದನ್ನು ಕೊಟ್ರು, ಯೋಗ ಪಟ್ಟವನ್ನು ಕೊಟ್ರು. ಹೀಗೆ ಆ ಗುರುವಿನ ಅನುಗ್ರಹವಾದ್ರೆ ಎಂತಹ ದಡ್ಡನ ಹೃದಯದಲ್ಲಿಯೂ ಕೂಡ ಜ್ಞಾನ ಜಾಗೃತವಾಗಬಹುದು ಎಂಬಂಥದ್ದು ಈ ಸಾಲಿಗೆ ಅರ್ಥ. ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ದೌರ್ಭಾಗ್ಯದಾವಾಂಬುದ ಮಾಲಿಕಾಭ್ಯಾಂ. ದೌರ್ಭಾಗ್ಯ ಎನ್ನುವ ದಾವಾನಲ ಇದೆಯಲ್ಲ, ಅದಕ್ಕೆ ಅಂಬುದ ಮಾಲಿಕಾಭ್ಯಾಂ, ಅಂಬುದ ಮಾಲಿಕೆಯಂತೆ ಅಂತ ಹೋಲಿಕೆಯನ್ನು ಕೊಡ್ತಾರೆ. ದೌರ್ಭಾಗ್ಯಕ್ಕೆ ಒಂದು ಹೋಲಿಕೆ. ದೌರ್ಭಾಗ್ಯ ಹೇಗಿರುತ್ತಪ್ಪ ಅಂದ್ರೆ ದಾವಾನಲ ಇದ್ದ ಹಾಗೆ ಇರ್ತದೆ ಅಂತ. ದೌರ್ಭಾಗ್ಯ ಅಂದ್ರೆ ಏನು? ಅದಕ್ಕೆ ವಿರುದ್ಧವಾದ ಶಬ್ದ ಅರ್ಥ ಮಾಡ್ಕೊಳ್ಬೇಕು. ಸೌಭಾಗ್ಯ ಅಂತ. ಸೌಭಾಗ್ಯಕ್ಕೆ ವಿರುದ್ಧವಾದ ದೌರ್ಭಾಗ್ಯ. ಸಂಸ್ಕೃತದಲ್ಲಿ ಭಗ ಅಂದ್ರೆ ಸಂಪತ್ತು ಅಂತ. ಸುಭಗ ಅಂದ್ರೆ ಒಳ್ಳೆ ಸಂಪತ್ತು, ದುರ್ಭಗ ಅಂದ್ರೆ ಕೆಟ್ಟ ಸಂಪತ್ತು. ಆದ್ರಿಂದ ದುರ್ಭಗದ ಭಾವ ಅರ್ಥದಲ್ಲಿ ದೌರ್ಭಾಗ್ಯ ಅಂತ ಆಗ್ತದೆ, ಸುಭಗ ಅನ್ನೋದು ಸೌಭಾಗ್ಯ ಅಂತ ಆಗ್ತದೆ. ಆದ್ರಿಂದ ಅಲಕ್ಷ್ಮಿ, ಲಕ್ಷ್ಮಿ, ಅಲಕ್ಷ್ಮಿ ಅಂತ ಎರಡಿದೆಯಲ್ಲ, ಹಾಗೆ ಅಲಕ್ಷ್ಮಿ ಜೀವನದಲ್ಲಿ ಬಂದ್ಬಿಟ್ರೆ ಕಷ್ಟಗಳೇ ತುಂಬಿಕೊಂಡ್ಬಿಡುತ್ತೆ. ಲಕ್ಷ್ಮಿಯ ಸಹೋದರಿ ಅಂತೆ, ಅಲಕ್ಷ್ಮೀರ್ನಾಶಯಾಮ್ಯಹಂ ವೇದ ಮಂತ್ರದಲ್ಲಿ ಬರ್ತದೆ. ಲಕ್ಷ್ಮಿ ಬಂದ್ರೆ ಅದು ಸೌಭಾಗ್ಯ, ಸೌಭಾಗ್ಯ ಲಕ್ಷ್ಮಿ ಹೆಸರು. ಇನ್ನೊಬ್ಳು ದೌರ್ಭಾಗ್ಯ ಲಕ್ಷ್ಮಿ, ಅಲಕ್ಷ್ಮಿ. ಜೀವನದಲ್ಲಿ ಒಮ್ಮೊಮ್ಮೆ ಬರ್ತದೆ ಕಷ್ಟಗಳು, ತೊಂದರೆಗಳು, ಬಡತನ, ಕ್ಲೇಶಗಳು. ಹಾಗೆ ಅಂತಹ ದೌರ್ಭಾಗ್ಯಗಳು ಬಂದಾಗ ಅದು ಹೇಗೆ ಮನುಷ್ಯನನ್ನ ಕಾಡುತ್ತೆ ಅಂದ್ರೆ ದಾವಾನಲ ಇದ್ದ ಹಾಗೆ ಅಂತ. ದಾವ ಅನಲ. ದಾವ ಅಂತ ಹೇಳಿದ್ರೆ ಕಾಳಗಿಚ್ಚು, ಅನಲ ಅಂದ್ರೆ ಕಿಚ್ಚು ಅಂತ. ಕಾಡಿನಲ್ಲಿರ್ತಕ್ಕಂತಹ ಕಿಚ್ಚಿಗೆ ದಾವ ಎಂಬುದಾಗಿ ಹೇಳ್ತಾರೆ. ಒಮ್ಮೊಮ್ಮೆ ಈ ಮರ ಪರಸ್ಪರ ಉಜ್ಜಿಕೊಂಡು ಆ ಜ್ವಾಲೆ ಎಷ್ಟು ವಿಶಾಲವಾಗಿ ಬೆಳೆಯುತ್ತಂದ್ರೆ ಕಾಡಿನ ಬಹುಭಾಗವನ್ನು ತಿಂದು ಹಾಕಿಬಿಡ್ತದಂತೆ. ಅದನ್ನ ಆರಿಸ್ಲಿಕ್ಕೆ ಸಾಮಾನ್ಯ ನಮ್ಮ ನೀರಿನಿಂದೆಲ್ಲ ಸಾಧ್ಯ ಇಲ್ಲ, ಲೌಕಿಕ ಯಾವ ಪ್ರಯತ್ನದಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಒಂದೇ ದಾರಿ ಏನಪ್ಪಾ, ಧಾರಾಕಾರವಾಗಿ ಮಳೆ ಸುರಿಬೇಕು, ಅದೊಂದೇ ದಾರಿ. ಯಾಕಂದ್ರೆ ಮೊದಲನೇದಾಗಿ ಅಮೆಜಾನ್ ಅಂತ ಥಿಕ್ ಫಾರೆಸ್ಟಿನ ಮಧ್ಯೆ ಏನಾದ್ರೂ ಅಂತಹ ಕಾಳಗಿಚ್ಚು ಹೊತ್ತುಕೊಳ್ತು ಅಂದ್ರೆ ಅಲ್ಲಿ ಹೋಗೋದು ಹೇಗೆ? ನೀರು ತಗೊಂಡು ಹೋಗೋದು ಯಾವ? ಹೆಲಿಕಾಪ್ಟರ್ ಮುಂತಾದ ಎಷ್ಟು ನೀರು ಹಾಕ್ಲಿಕ್ಕೆ ಸಾಧ್ಯ? ಅದೇ ಒಂದು ದಟ್ಟವಾದ ಮೋಡ ಆಕಾಶದಲ್ಲಿ ತುಂಬಿಕೊಂಡು ಅದು ಮಳೆಗೆ ಇರಲಿಕ್ಕೆ ಪ್ರಾರಂಭವಾದ್ರೆ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸಮಯದಲ್ಲಿ ಆ ಕಾಳಗಿಚ್ಚು ಆರಿ ಹೋಗ್ತದೆ. ಹಾಗೆ ಇಲ್ಲಿ ಗುರುಗಳು ಏನ್ ಹೇಳ್ತಿದ್ದಾರೆ, ದೌರ್ಭಾಗ್ಯ ಎನ್ನುವುದು ಕಾಳಗಿಚ್ಚು ನಮ್ಮ ಬದುಕಿನಲ್ಲಿ ಪೀಡಿಸ್ತಾ ಇದ್ದಾಗ, ಕಾಡಿಸ್ತಾ ಇದ್ದಾಗ ಗುರುಗಳ ಕೃಪಾಶೀರ್ವಾದ ಅದು ಅಂಬುದ ಮಾಲಿಕಾಭ್ಯಾಂ. ಅಂಬುದ ಅಂದ್ರೇನು? ಮೋಡ ಅಂತ ಅರ್ಥ. ಅಂಬು ದದಾತಿ ಇತಿ ಅಂಬುದಂ. ಅಂಬು ಅಂದ್ರೆ ನೀರು ಅಂತ ಸಂಸ್ಕೃತ. ಅದಕ್ಕೆ ಕಮಲಕ್ಕೆ ಇನ್ನೊಂದು ಹೆಸರು ಅಂಬುಜ ಅಂತ ಹೇಳ್ತಾರೆ. ಅಂಬು ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ಅಂತ ಅಂಬುಜ ಅಂತ. ಅದರಿಂದ ಅಂಬುದ ಅಂದ್ರೆ ನೀರನ್ನ ಕೊಡುವಂಥದ್ದು ಅಂತ. ಯಾವುದು? ಅದು ಮೋಡಗಳು. ಮಾಲಿಕಾಭ್ಯಾಂ ಅಂದ್ರೆ ಸರಮಾಲೆ. ಆಕಾಶದಲ್ಲಿ ದಟ್ಟವಾದ ಮೋಡದ ಸರಮಾಲೆ ಕಂಡುಕೊಂಡ ತಕ್ಷಣ, ಅದರಿಂದ ಮಳೆಯು ಬೀಳ್ಲಿಕ್ಕೆ ಆರಂಭವಾದ ತಕ್ಷಣ ಹೇಗೆ ಈ ಕಾಳಗಿಚ್ಚು ಆರಿ ಹೋಗುತ್ತೋ ಹಾಗೆ ಗುರುಪಾದುಕೆಯನ್ನ ನಾನು ಏನು ಅನುಸಂಧಾನ ಮಾಡಿ ಅಥವಾ ಅದನ್ನು ಪೂಜಿಸಿ ಗುರು ಅನುಗ್ರಹವನ್ನು ಪಡ್ಕೊಂಡಾಗ ಆ ಅನುಗ್ರಹ ಅನ್ನುವುದು ಆ ಮಳೆಯಾಗಿ ಪರಿಣಮಿಸ್ತದೆ ನನ್ನ ಬದುಕೆಂಬ ಕಾಳಗಿಚ್ಚಿನಲ್ಲಿ ಎಂಬುದಾಗಿ ಇಲ್ಲಿ ಗುರುಪಾದುಕೆಯನ್ನು ಹೊಗಳುತ್ತಾ ಇದ್ದಾರೆ. ಹಾಗೆ ಮುಂದಿನ ಸಾಲಿನಲ್ಲಿ ಅದೇ ರೀತಿಯ ಒಂದು ಅರ್ಥ, ದೂರೀಕೃತಾನಮ್ರ ವಿಪತ್ತತಿಭ್ಯಾಂ. ಆನಮ್ರ ಅಂದ್ರೆ ಶರಣಾಗತರಾದವರ, ಆ ಸಮಂತಾತ್ ನಮ್ರ ಅಂದ್ರೆ ಶರಣಾಗತರಾದವರು, ಎಲ್ಲಾ ಕಡೆಯಿಂದಲೂ ಪರಿಪೂರ್ಣವಾಗಿ ಶರಣಾಗತಿ ಹೊಂದಿದಂಥವರಿಗೆ ದೂರೀಕೃತ, ದೂರ ಮಾಡಲ್ಪಡುತ್ತೆ. ಏನು? ವಿಪತ್ತತಿ. ವಿಪತ್ತು ಅಂದ್ರೆ ಕಷ್ಟ ಅಂತ. ಈಗ ಸಂಪತ್ತು ವಿಪತ್ತು ಅಂತಿದ್ದಾಗ
ಆ ತತಿ ಅನ್ನುವ ಶಬ್ದಕ್ಕೆ ಅರ್ಥ ಸಾಲು ಅಂತ ಅರ್ಥ. ತತ ಅಂದ್ರೆ ತತ ವಿಸ್ತಾರೆ ಧಾತುವಿನಿಂದ, ತನ್ನ ಧಾತುವಿನಿಂದ ಬಂದಿರತಕ್ಕಂಥದ್ದು, ತನ್ನ ವಿಸ್ತಾರೆ. ಅದರಿಂದ ಸಂತತಿ ಮುಂತಾದ ಶಬ್ದಗಳು ಬಂದಿರೋ. ತತಿ ಅಂದ್ರೆ ವಿಸ್ತಾರವಾಗಿರತಕ್ಕಂಥದ್ದು. ಯಾವುದು? ವಿಪತ್ತತಿ, ವಿಸ್ತಾರವಾಗಿರತಕ್ಕಂಥ ವಿಪತ್ತು, ಅತ್ಯಂತ ದೊಡ್ಡ ಕಷ್ಟ ಅಂತ. ಅದು ದೂರೀಕೃತ, ದೂರವಾಗಲ್ಪಡುತ್ತೆ. ಯಾರಿಗೆ? ಆನಮ್ರ, ಶರಣಾಗತರಾದವರಿಗೆ. ನಾವು ಭಗವಂತನಿಗೆ ಶರಣಾಗಬೇಕು. ನಮ್ಮ ಮನೆಯ ಬಾಗಿಲ ಕಿಟಕಿಗಳನ್ನು ಹಾಕಿಟ್ಟುಕೊಂಡು ಸೂರ್ಯನ ಬಿಸಿಲು ಬರಬೇಕು ಅಂದ್ರೆ ಆಗೋದಿಲ್ಲ. ನಮ್ಮ ಪಾತ್ರೆಯನ್ನು ಬೋರಲಾಗಿಟ್ಟುಕೊಂಡು ಮಳೆ ನೀರು ಅದರಲ್ಲಿ ಸಂಗ್ರಹವಾಗಬೇಕು ಅಂದ್ರೆ ಆಗೋದಿಲ್ಲ. ನಾವು ಭಗವಂತನಿಗೆ ಶರಣಾದ್ರೆ ನಮ್ಮ ಹೃದಯದ ಕವಾಟ ದ್ವಾರ ತೆಗಿತದೆ. ಕವಾಟವನ್ನೇ ಮುಚ್ಚಿಕೊಂಡು ಸೂರ್ಯರಶ್ಮಿ ಮನೆಯ ಒಳಗಡೆಗೆ ಪ್ರವೇಶಿಸುವುದಿಲ್ಲ ಎಂಬ ಮೂಢನ ಮಾತಿನಂತೆ ಭಗವಂತನ ಆರಾಧನೆಯನ್ನು ಮಾಡದೆ, ಜಪವನ್ನು ಮಾಡದೆ, ಸ್ಮರಣೆಯನ್ನು ಮಾಡದೆ ಅವನ ಅನುಗ್ರಹ ನನ್ನ ಮೇಲೆ ಆಗ್ತಾ ಇಲ್ಲ ಅಂತ ಹೇಳುವುದು ಹಾಗೆ ತಪ್ಪಿನ ಮಾತಾಗ್ತದೆ. ಎಲ್ಲಿಯ ತನಕ ಕೊಳದಲ್ಲಿರ್ತಕ್ಕಂತಹ ಆ ಮೊಸಳೆಯು ಭಗವಂತನನ್ನ ಕರೆಯೋದಿಲ್ವೋ ಅಲ್ಲಿ ತನಕ ವಿಷ್ಣು ಬರೋದಿಲ್ಲ. ಗಜೇಂದ್ರನು ಮಹಾವಿಷ್ಣುವನ್ನ ಕರೆಯುವಲ್ಲಿವರೆಗೆ ಅವನು ಬರೋದಿಲ್ಲ. ಅವನ ನಿಯಮವೇ ಹಾಗೆ, ಕರೆಯಬೇಕು ಅಷ್ಟೆ. ಮಗು ಅಮ್ಮ ಎಂಬುದಾಗಿ ಕರೆದಾಗ ತಾಯಿಗೆ ಮಗುವಿಗೆ ಹಸಿವಾಗಿದೆ ಅಂತ ಗೊತ್ತಾಗ್ತದೆ, ತಾಯಿ ಬರ್ತಾನೆ. ಹಾಗೆ ಇಲ್ಲಿಯೂ ಕೂಡ ಭಗವಂತನನ್ನ ನಾವು ಮೊರೆ ಹೊಕ್ಕಾಗ, ಶರಣಾಗತರಾದಾಗ ಭಗವಂತನ ಅನುಗ್ರಹ ನಮ್ಮ ಕಡೆಗೆ ಹರಿದು ಬರ್ತದೆ. ಎಲ್ಲಿ ತನಕ ಅಹಂಕಾರದ ಬಲದಿಂದ ನಾನೇ ಜೀವನದಲ್ಲಿ ಹೋರಾಡ್ತೇನೆ ಅಂತ ನಮ್ಮ ಪ್ರಯತ್ನ ನಾವು ಮಾಡ್ತಿರ್ತೇವೋ ಅಲ್ಲಿಯ ತನಕ ಭಗವಂತನು ಸುಮ್ಮನೆ ಇರ್ತಾನೆ. ಅದರ ಅರ್ಥ ನಮ್ಮ ಪ್ರಯತ್ನ ನಾವು ಮಾಡಬಾರದು ಅಂತಲ್ಲ, ನಮ್ಮ ಪ್ರಯತ್ನ ಮಾಡುವುದರೊಟ್ಟಿಗೆ ಭಗವಂತನನ್ನ ನಾವು ಶರಣಾಗತರಾಗಬೇಕು, ಆರಾಧಿಸಬೇಕು. ಅಂಥವರಿಗೆ ಕಷ್ಟಗಳು ದೂರ ಆಗ್ತವೆ ಎಂಬುದು ಈ ಸಾಲಿಗೆ ಅರ್ಥ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಗುರುಪಾದಗಳಿಗೆ ನಮಃ ಪುನಃ ಪುನಃ ವಂದನೆಗಳು. ಇನ್ನು ಮೂರನೇ ಪದ್ಯ. ನತಾಯಯೋ ಶ್ರೀಪತಿತಾಂ ಸಮೀಯುಃ ಕದಾಚಿದಪ್ಯಾಶು ದರಿದ್ರವರ್ಯಾಃ. ಇದಿಷ್ಟು ಒಂದೇ ವಾಕ್ಯ. ಇದು ಒಂದು ಸಂಗತಿಯನ್ನ ಹೇಳುತ್ತೆ. ಏನು? ಯಯೋಹೋ ಪಾದುಕಯೋಹೋ. ಇಲ್ಲಿ ಯಯೋಹೋ ಅನ್ನುವ ಮಾತಿಗರ್ಥ ಯಹ ಎನ್ನುವಂತಹ ಶಬ್ದದ ಷಷ್ಠಿ ದ್ವಿತೀಯಾದ ಯಸ್ಯ ಯಯೋಹೋ ಯೇಷಾಂ ಅಂತ ಆಗ್ತದೆ. ಅಂದ್ರೆ ಯಯೋಹೋ ಪಾದುಕಯೋಹೋ, ಯಾವ ಪಾದುಕೆಗಳಿಗೆ, ಪದುಕೆಗಳ ಅಂತ ಆಗ್ತದೆ, ಆಮೇಲೆ ಪದುಕೆಗಳಿಗೆ ಎಂಬ ಅರ್ಥವೂ ಆಗತ್ತೆ. ನತಾಹ, ನಮಸ್ಕಾರ ಮಾಡಿದವರಿಗೆ, ಪಾದುಕೆಗಳಿಗೆ ನಮಸ್ಕಾರ ಮಾಡಿದವರಿಗೆ. ಎಷ್ಟು ಸಲ ನಮಸ್ಕಾರ ಮಾಡಿದ? ಕದಾಚಿತ್ ಅಪಿ, ಒಂದ್ಸಲ ಆದ್ರೂ, ಒಮ್ಮೆಯಾದ್ರೂ ಅಂತ ಅರ್ಥ. ಕದಾಚಿದಪಿ ನತಾಹ, ಯಾವುದಕ್ಕೆ? ಪಾದುಕಯೋಹೋ. ಯಯೋಹೋ ಅಂದ್ರೆ ಪಾದುಕಯೋಹೋ. ಯಾರು ನಮಸ್ಕಾರ ಮಾಡಿದ್ರೆ? ದರಿದ್ರವರ್ಯಾಹ, ಅತ್ಯಂತ ಬಡವ, ಶ್ರೇಷ್ಠ ದರಿದ್ರ ಅಂತ. ದರಿದ್ರವರ್ಯ ಅಂದ್ರೆ ಬಡತನದಲ್ಲಿ ಇನ್ನಿಲ್ಲದ ಸ್ಥಿತಿಯನ್ನು ತಲುಪಿದವನು ಅಂತ. ಅಂಥವನು ಒಮ್ಮೆಯಾದ್ರೂ ಪಾದುಕೆಗೆ ನಮಸ್ಕಾರ ಮಾಡಿದ್ರೆ ಶ್ರೀಪತಿ ತಾಂ ಸಮೀಯುಹು. ಶ್ರೀಪತಿತ್ವ ಅಂದ್ರೆ ಶ್ರೀಮಂತಿಕೆ ಅಂತ ಅರ್ಥ. ಶ್ರೀ ಅಂದ್ರೆ ಲಕ್ಷ್ಮಿ, ಲಕ್ಷ್ಮೀಪತಿ ಅಂದ್ರೆ ಲಕ್ಷ್ಮಿ ಒಡೆಯ. ವಿಷ್ಣು ಎಂಬ ಅರ್ಥ ಇಲ್ಲಿ ಮಾಡುವ ಅವಶ್ಯಕತೆ. ಯಾಕಂದ್ರೆ ದರಿದ್ರವರ್ಯ ಎಂಬ ಶಬ್ದ ಇರೋದ್ರಿಂದ ಶ್ರೀಮಂತ ಅಂತ ನಾವು ಅರ್ಥ ಮಾಡಿಕೊಳ್ಳುವುದು ಉತ್ತಮ. ಆ ಶ್ರೀ ಎನ್ನುವ ಸಂಪತ್ತಿಗೆ ಒಡೆಯನಾಗ್ತಾನೆ ಅವನು. ಸಮೀಯುಹು ಸಮ್ಯಕ್ ಈಯುಹು, ಚೆನ್ನಾಗಿ ಇಣ್ ಗತವು ಧಾತುವಿನಿಂದ ಅದನ್ನ ಶಬ್ದವನ್ನು ಉತ್ಪತ್ತಿ ಮಾಡಲಾಗಿದೆ. ಅದನ್ನ ಅವನ ಸಮೀಪಕ್ಕೆ ತರ್ತವೆ. ಯಾವುದು? ಪಾದುಕೆಗಳು. ಆ ಬಡವನು ಒಮ್ಮೆಯಾದರೂ ಕೂಡ ಗುರುಗಳೇ ನಿಮ್ಮ ಪಾದಕ್ಕೆ ಶರಣು ಎಂಬುದಾಗಿ ಭಾವಪೂರ್ಣವಾದಂತಹ ಸ್ಥಿತಿಯಿಂದ ಶರಣಾಗತನಾದ್ರೆ ಅವನನ್ನ
ಶ್ರೀಮಂತನನ್ನಾಗಿ ಮಾಡುತ್ತೆ. ಎಷ್ಟು ಹೊತ್ತು ತೆಗೆದುಕೊಳ್ಳುತ್ತೆ ಶ್ರೀಮಂತನಾಗಿ ಮಾಡೋದಕ್ಕೆಂದ್ರೆ ಆಶು ಅಂದ್ರೆ ಇಮ್ಮಿಡಿಯೇಟ್ಲಿ, ಅತ್ಯಂತ ಶೀಘ್ರವಾಗಿ ಅಂತ. ಈ ಕಥೆಗಳನ್ನೆಲ್ಲ ನಾವು ಕೇಳ್ತೇವೆ. ಈ ಗುರು ಚರಿತ್ರೆ ಎನ್ನುವಂತಹ ಇದರಲ್ಲಿ ಚರಿತ್ರೆಯಲ್ಲಿ ಬರುತ್ತೆ. ಗುರುಗಳು ಒಬ್ಬ ಬಡ ಬ್ರಾಹ್ಮಣ ಮನೆಗೆ ಭಿಕ್ಷೆಗೆ ಹೋಗಿದ್ರು. ಅತ್ಯಂತ ಬಡ ಬ್ರಾಹ್ಮಣ, ಅವನೇ ಭಿಕ್ಷೆಗೆ ಹೋಗಿದ್ದ ಮನೆ ಯಜಮಾನ. ಆ ಮನೆ ಹೆಂಗಸು ಈ ಅವರೇ ಬೀಜದ ಕಾಯಿಯನ್ನ ಬೇಯಿಸ್ಬಿಟ್ಟು ಗುರುಗಳಿಗೆ ಏನೋ ಒಂದು ಭಿಕ್ಷೆಯನ್ನು ನೀಡ್ತಾನೆ. ಒಂದು ಅವರೇ ಬಳ್ಳಿ ಇರುತ್ತೆ ಅವ್ರ ಮನೆ. ಗುರುಗಳಿಗೆ ಅನುಕಂಪ ಉಂಟಾಗತ್ತೆ, ಅವ್ರ ಬಡತನ ದೂರ ಮಾಡಬೇಕು ಅಂತ ಹೇಳಿ ಮನೆಯಿಂದ ಹೊರಗೆ ಹೋಗುವಾಗ ಆ ಅವರೇ ಬಳ್ಳಿ ಈ ಗಿಡವನ್ನೇ ಕಿತ್ಬಿಟ್ಟು ಹೋಗ್ತಾರೆ. ಇದೆಂತ ಅನುಗ್ರಹ ಗುರುಗಳದ್ದು ಅಂತ ಅವ್ರು ಭಾವಿಸಿಕೊಳ್ತಾರೆ. ಯಾಕೆ ಇದ್ದದ್ದು ಒಂದು ಅವರೇ ಗಿಡದ ಬಳ್ಳಿ, ಅದ್ರ ಏನೋ ಫಲವನ್ನು ಇಟ್ಕೊಂಡು ನಾವು ಏನು ಆಹಾರ ಬೇಯಿಸ್ಕೊಳ್ತಾ ಇದ್ದೆವು, ಅದನ್ನು ಕಿತ್ಬಿಟ್ಟು ಹೋದ್ರು ಅಂತ. ಆಮೇಲೆ ನೋಡಿದ್ರೆ ಆ ಅವರೇ ಬಿಡದ್ ಹೇಗ್ ಕಿತ್ತು ಬಿಸಾಡಿದ್ರಲ್ಲ, ಆ ಬುಡವನ್ನು ಕ್ಲೀನ್ ಮಾಡೋಣ ಅಂತ ಹೋದಾಗ ಆ ಬುಡದಲ್ಲಿ ಒಂದು ಚಿನ್ನದ ನಾಣ್ಯಗಳು ತುಂಬಿದ ಒಂದು ಮಡಿಕೆ ಸಿಕ್ತಂತೆ. ಅದರಿಂದ ಅತ್ಯಂತ ಶ್ರೀಮಂತರಾದ್ರು ಅಂತ ಬರುತ್ತೆ. ಹೀಗೆ ಗುರುಗಳ ಅನುಗ್ರಹದಿಂದ ಶಂಕರ ಭಗವತ್ಪಾದರ ಚರಿತ್ರೆಯಲ್ಲೇ ಬರುತ್ತೆ ನೆಲ್ಲಿಕಾಯಿಯ ಕಥೆ. ಆಕೆ ಬಡ ಬ್ರಾಹ್ಮಣಿಯ ಮನೆಯಲ್ಲಿ ಭಿಕ್ಷೆಯನ್ನು ಬೇಡಿದಾಗ ಕನಕಧಾರಾ ಸ್ತುತಿಯನ್ನು ಮಾಡಿ ಆಕೆಯನ್ನು ಶ್ರೀಮಂತಳನ್ನಾಗಿ ಮಾಡಿದ್ರು ಅಂತ. ಗುರು ಕೃಪೆ ಒಂದು ಕ್ಷಣದಲ್ಲಿ ಆಗಿಬಿಟ್ರೆ ಎಂಥ ಬಡವನು ಧನಿಕನಾಗ್ತಾನೆ, ಅವನ ಕಷ್ಟ ದೂರ ಆಗುತ್ತದೆ. ಇನ್ನು ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ, ಮೂಕನು ವಾಚಸ್ಪತಿತಾಂ, ವಾಚಸ್ಪತಿ ಬೃಹಸ್ಪತಿ ಅಂತ ಹೇಳ್ತಕ್ಕಂತಹ ಆ ಚತುರ್ಮುಖ ಬ್ರಹ್ಮನ ಒಂದು ಸ್ಥಾನ ಅದು. ಅವನು ಸಕಲ ವಿದ್ಯೆಯ ರಾಶಿ. ನಾಲ್ಕು ಮುಖಗಳಿಂದ 4 ವೇದಗಳು ಹೊರಹೊಮ್ಮಿದವು. ಎಲ್ಲಾ ವೇದಶಾಸ್ತ್ರಗಳ ನಿಧಿ ಯಾರಪ್ಪ ಅಂದ್ರೆ ವಾಚಸ್ಪತಿ ಬೃಹಸ್ಪತಿ ಎನ್ನುವಂತಹ ಹಿರಣ್ಯಗರ್ಭ ಅಥವಾ ಆ ಚತುರ್ಮುಖ ಬ್ರಹ್ಮದೇವರು. ಆ ಸ್ಥಾನವನ್ನು ಪಡ್ಕೊಳ್ತಾನೆ ಯಾವನು ಮೂಕನು ಎಂಬುದಾಗಿ. ಯಾವಾತನಿಗೆ ಮಾತನಾಡ್ಲಿಕ್ಕೆ ಬರೋದಿಲ್ವೋ ಅಂತವನು ವಾಚಸ್ಪತಿಯ ಹಾಗೆ ವಾಗ್ಮಿಯಾಗ್ತಾನೆ. ಮೂಕಂ ಕರೋತಿ ವಾಚಾಲಂ ಅಂತ ಹೇಳುವ ಹಾಗೆ. ಇದನ್ನು ನಾವು ಚರಿತ್ರೆಯಲ್ಲಿ ಸಂತರ ಮಹಿಮೆಯಲ್ಲೆಲ್ಲ ನೋಡ್ತೇವೆ. ಎಂತೆಂತಹ ಅಜ್ಞಾನಿಗಳನ್ನ ಎಂತೆಂಥ ವಾಗ್ಮಿಗಳನ್ನಾಗಿ ಗುರುಗಳು ಮಾಡಿರ್ತಾರೆ ಅವರ ಅನುಗ್ರಹದ ಬಲದಿಂದ. ಶಂಕರ ಭಗವತ್ಪಾದರ ಚರಿತ್ರೆಯಲ್ಲೇ ಬರುತ್ತೆ ಹಸ್ತಾಮಲಕಾಚಾರ್ಯರು ಅಂತ. ಅವರಿಗೆ ಏನೇನೂ ಗೊತ್ತಿಲ್ಲದಿದ್ದ ಹಾಗೆ ಇದ್ರು ಅಂತ ಕಾಣಿಸ್ತದೆ. ಶಂಕರ ಭಗವತ್ಪಾದರ ಸಾಮೀಪ್ಯಕ್ಕೆ ಬಂದಾಗ ಅವರಲ್ಲಿ ಅದ್ಭುತವಾದ ಜ್ಞಾನ ಅನ್ನೋದು ಸ್ಫುರಣೆಗೊಳ್ಳುತ್ತದೆ. ಅದಕ್ಕೆ ಅವರು ಹಸ್ತಾಮಲಕಾಚಾರ್ಯ ಅಂತ ಹೆಸರಿಡ್ತಾರೆ. ಆದ್ದರಿಂದ ಗುರುಗಳ ಸನ್ನಿಧಿಯಲ್ಲಿ ಮೂಕನು ವಾಗ್ಮಿಯಾಗುತ್ತಾನೆ ಅಂತ ಅರ್ಥ, ಜ್ಞಾನಿ ಆಗ್ತಾನೆ. ವಿರುದ್ಧನೂ ಆಗಬಹುದು. ವಿರುದ್ಧ ಅಂದ್ರೇನು? ಹೆಚ್ಚು ಮಾತಾಡುವವರು ಮೂಕರು ಆಗಬಹುದು. ರಮಣ ಮಹರ್ಷಿಗಳ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೊಡ್ಡ ದೊಡ್ಡ ವಿದ್ವಾಂಸರು ಬಹಳ ಅಹಂಕಾರದಿಂದ ಅವರ ಸಮೀಪಕ್ಕೆ ಬಂದ್ರು. ನಾವೇ ದೊಡ್ಡ ಜ್ಞಾನಿಗಳು ಅಂತ ಭಾವಿಸಿಕೊಂಡಿದ್ರು. ರಮಣರ ಸಮೀಪದಲ್ಲಿ ಕುಳಿತುಕೊಂಡ ತಕ್ಷಣ ಅವರ ಮನಸ್ಸು ಮೌನವಾಗಿ ಬಿಡ್ತು. ನಮ್ಗೆ ತಿಳಿದಿದ್ದೇನೇನೂ ಅಲ್ಲ ಅಂತ ಕಾವ್ಯಕಂಠ ಗಣಪತಿ ಮುನಿಗಳು ಅಂತ ಆಗಿನ ಕಾಲದ ಬಹಳ ದೊಡ್ಡ ವಿದ್ವಾಂಸರು, ಆಂಧ್ರ ಪ್ರದೇಶದವರು. ಕಾಶಿಯಲ್ಲೆಲ್ಲ ದೊಡ್ಡ ದೊಡ್ಡ ಸನ್ಮಾನ ಪತ್ರಗಳನ್ನು ಸ್ವೀಕಾರ ಮಾಡಿದವರು. 4 ವೇದಗಳನ್ನ ಷಟ್ಶಾಸ್ತ್ರಗಳ ಮೇಲೆ ಅದ್ಭುತವಾದ ಪಾಂಡಿತ್ಯವನ್ನು ಹೊಂದಿದಂಥವ್ರು ಕಾವ್ಯಕಂಠ ಗಣಪತಿ ಮುನಿ. ಒಂದು ಪುಸ್ತಕವನ್ನ ಮೇಲಕ್ಕೆ ಎಸೆದ್ರೆ ಅದು ಕೆಳಗಡೆ ಬರುವಾಗ 2 ಪೇಜುಗಳನ್ನು ಏನು ದಿಟ್ಟಿಸಿ ನೋಡ್ತಾರೋ ಅದನ್ನು ಗ್ರಹಣ ಮಾಡಿ ಅದ್ರಲ್ಲಿ ಪೇಜಲ್ಲಿ ಏನಿದೆ ಅಂತ ಹೇಳುವ ಸಾಮರ್ಥ್ಯ, ಫೋಟೋಗ್ರಾಫಿಕ್ ಮೆಮೊರಿ ಇತ್ತವ್ರಿಗೆ. ಅಂಥವ್ರು ರಮಣರ ಬಳಿ ಬಂದಾಗ ರಮಣರ ಮೌನ ವ್ಯಾಖ್ಯೆಯಿಂದ, ಮೌನವಾದ ಉಪದೇಶದಿಂದ ಅವರಿಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಒಂದು ಸಂಕ್ಷಿಪ್ತವಾದ ಉಪದೇಶ ಕೊಡ್ತಾರೆ. ನಿನ್ನ ಹೃದಯದಲ್ಲಿ ಹೇಳುವ ನಾನು ಅನ್ನುವಂತಹ ಈ ಒಂದು ವೃತ್ತಿ, ಅದರ ಮೂಲವನ್ನು ಹುಡುಕು ನೀನು ಅಂತ ಉಪದೇಶ ಕೊಡ್ತಾರೆ. ಅಷ್ಟೇ, ಅವರಿಗೆ ಸತ್ಯ ದರ್ಶನವಾಗ್ತದೆ. ಹೀಗೆ ಮೂಕನನ್ನ ವಾಚಾಳಿಯನ್ನಾಗಿ ಮಾಡಬಲ್ಲರು, ವಾಚಾಳಿ ಇದ್ರೂ ಮೂಕನನ್ನಾಗಿಯೂ ಕೂಡ ಗುರುಗಳು ಮಾಡಬಲ್ಲರು. ನಾವು ನೋಡ್ತೇವೆ ಗುರುಚರಿತ್ರೆಯಲ್ಲಿಯೇ ಬರ್ತಕ್ಕಂತಹ ಕಥೆಗಳು ಇಷ್ಟಿದೆ ಅದ್ರ ಬಗ್ಗೆ. ದೊಡ್ಡ ದೊಡ್ಡ ವಿದ್ವಾಂಸರುಗಳೆಲ್ಲ ಬಂದು ಗುರುಗಳನ್ನ ವಾದದಲ್ಲಿ ಸೋಲಿಸಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಸಾಧ್ಯವಾಗೋದಿಲ್ಲ.
ಹಾಗೆ ಅವರ ಮಹಿಮೆ ಎನ್ನುವಂಥದ್ದು ಅಪಾರವಾದದ್ದು ಎಂಬುದು ಈ 3ನೇ ಪದ್ಯದಲ್ಲಿ ಗೊತ್ತಾಗುತ್ತೆ. ಇನ್ನು 4ನೇ ಪದ್ಯದಲ್ಲಿ ನಾಲೀಕನಿಕಾಶಪದಾಕೃತಾಭ್ಯಾಂ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ ನಮಜ್ಜನಾಭೀಷ್ಟತತಿ ಪ್ರದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನಾಲೀಕ ನೀಕಾಶ ಪದಾಹೃತಾಭ್ಯಾಂ. ನಾಲೀಕ ಅಂತ ಹೇಳಿದ್ರೆ ಕಮಲ, ನೀಕಾಶ ಅಂದ್ರೆ ಹೋಲಿಕೆ ಅಂತ ಅರ್ಥ, ಕಂಪ್ಯಾರಿಸನ್. ಕಮಲದಂತಿರುವ, ಪದ ಅಂದ್ರೆ ಪಾದ ಅಂತ ಅರ್ಥ. ಕಮಲದಂತಿರುವ ಪಾದಗಳಿಂದ ಆಹೃತಾಭ್ಯಾಂ, ತರಲ್ಪಟ್ಟಿರುವ ಪಾದುಕೆಗಳು ಅಂತ ಅರ್ಥ. ಎಂತಹ ಪಾದುಕೆಗಳಿಗೆ ನಮಸ್ಕಾರ ಅಂದ್ರೆ ಕಮಲದಂತೆ ಮೃದುವಾಗಿ ಕೋಮಲವಾಗಿರುವ, ಕಮಲದಂತೆ, ನೀಕಾಶ ಅಂದ್ರೆ ಅಂತೆ ಅಂತ ಅರ್ಥ, ಹೋಲಿಕೆಯನ್ನು ಹೇಳುತ್ತೆ. ಕಮಲದಂತೆ ಇರುವ ಪಾದಗಳಿಂದ ತರಲ್ಪಟ್ಟಿರುವ ಪಾದುಕೆಗಳಿಗೆ ನಮಸ್ಕಾರ ಅಂತ. ಈಗ ಗುರುಗಳು ಬರಬೇಕು ಅಂದ್ರೆ, ಪಾದುಕೆ ಬರಬೇಕು ಅಂದ್ರೆ ಗುರುಗಳ ಪಾದ ಅದನ್ನು ಧರಿಸ್ಕೊಂಡು ಬರ್ಬೇಕಲ್ಲ. ಆ ಗುರುಗಳ ಪಾದ ಹೇಗಿತ್ತಪ್ಪ ಅಂದ್ರೆ ಕಮಲದಂತಿತ್ತು ಅಂತ. ಕಮಲದ ಹೂವಿನ ಹಾಗೆ. ಕಮಲದ ಹೂವು ಎಲ್ಲ ಗುಣಗಳನ್ನು ಹೊಂದಿರ್ತದೆ. ಅತ್ಯಂತ ಸುಂದರವಾದ ಬಣ್ಣ ಇರುತ್ತೆ, ಅದಕ್ಕೆ ಮೃದುತ್ವ ಅನ್ನೋದಿರುತ್ತೆ, ಸುಗಂಧ ಅನ್ನುವಂಥದ್ದು ಇರುತ್ತೆ, ಮಕರಂದಾದಿಗಳು ಅದರಲ್ಲಿ ಇರುತ್ತೆ. ಹೀಗೆ ದುಂಬಿಗಳಿಗೆ ಅದು ಆಕರ್ಷಣೆಯನ್ನು ಉಂಟು ಮಾಡುತ್ತೆ ಕಮಲದ. ಆದ್ದರಿಂದ ಈ ಕಮಲ ಅನ್ನುವಂಥದ್ದು ಅನೇಕ ವಿಷಯಗಳಿಗೆ ಪ್ರತೀಕವಾಗ್ತದೆ. ನಮ್ಮ ಷಟ್ಚಕ್ರಗಳಲ್ಲಿ ಸಹಸ್ರಾರ ಎಂಬುದಾಗಿ ಹೇಳ್ತಾರಲ್ಲ, ಅದು ಕಮಲದ ಹಾಗಿದೆ ಎಂಬುದಾಗಿ ಹೇಳ್ತಾರೆ, ಅರಳಿದ ಕಮಲದಂತೆ. ಹೃದಯವನ್ನು ಹೇಳುವಾಗಲೂ ಕೂಡ ಕಮಲದ ಮೊಗ್ಗಿನಂತೆ ಎಂಬುದಾಗಿ ಹೇಳ್ತಾರೆ. ಮಹಾವಿಷ್ಣುವು ಕೂಡ ಕೈಯಲ್ಲಿ ಹಿಡಿದಿರ್ತಕ್ಕಂತಹ ಕಮಲ ಏನಿದೆ ಅದು ಮೋಕ್ಷದ ಸಂಕೇತ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಸದ್ಗುರುಗಳ ಪಾದ ಎನ್ನುವಂಥದ್ದು ಅದು ಮೋಕ್ಷದ ಸಂಕೇತವೋ ಅಥವಾ ಏನು ಆತ್ಯಂತಿಕವಾದ ಸ್ಥಿತಿಯ ಸಂಕೇತವೋ ಆಗಿದ್ರೆ, ಈ ಜೀವರುಗಳು ಆ ಪಾದವನ್ನ ಆಶ್ರಯಿಸ್ತಲ್ಲ, ಕಮಲವನ್ನ ಹೇಗೆ ದುಂಬಿಗಳು ಆಶ್ರಯಿಸ್ತೋ ಹಾಗೆ ಜೀವಗಳು ಗುರುಗಳ ಪಾದವನ್ನು ಆಶ್ರಯಿಸಬೇಕು ಅಂತ. ದುಂಬಿಗಳಿಗೆ ಷಟ್ಪದ ಅಂತ ಕರೀತಾರೆ, ಜೀವರುಗಳಿಗೂ ಕೂಡ ಷಟ್ಪದ ಎಂಬುದಾಗಿ ಹೇಳ್ತಾರೆ. ಹೇಗೆ ಷಟ್ಪದಗಳು? ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು ಅಂದ್ರೆ ಅಂತಃಕರಣ, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣ ಸೇರಿ 6 ಪಾದಗಳಾಯ್ತು. ಹೇಗೆ ದುಂಬಿಗೆ 6 ಕಾಲು, ಜೀವಕ್ಕೂ 6 ಕಾಲು. ಈಗ 6 ಕಾಲಿನಿಂದ ವ್ಯವಹಾರ ಮಾಡುತ್ತೆ, ಹಾರುತ್ತೆ, ಓಡುತ್ತೆ. ಬೇರೆ ಬೇರೆ ಎಲ್ಲೋ ಹೋದ್ರೆ ಅದಕ್ಕೆ ಸಂಕಷ್ಟ. ಆದ್ರೆ ಗುರುಗಳ ಪಾದ ಕಮಲ ಕಡೆಗೆ ಅದು ಆಕರ್ಷಿತವಾದ್ರೆ ಅದು ಬಂಧನ ಮುಕ್ತಿಯನ್ನು ಹೊಂದುತ್ತದೆ. ಆ ದೃಷ್ಟಾಂತವನ್ನು ಕೂಡ ನಾವು ಇಟ್ಟುಕೊಂಡು ಇಲ್ಲಿ ಗುರುಗಳ ಪಾದ ಅನ್ನೋದು ಮೃದುವಾದದ್ದು, ಕಮಲದಂತಿರುವಂಥದ್ದು ಎಂಬುದನ್ನ ಅರ್ಥೈಸಬಹುದು. ನವಕಂಜಲೋಚನ ಕಂಜಪದ ಮುಖ ಕಂಜಪದ ಕಂಜಾರುಣಂ. ರಾಮನ ಪಾದಗಳನ್ನ, ಶರೀರವನ್ನು ವರ್ಣಿಸುವಾಗ ತುಳಸಿದಾಸರು ಕಂಜ ಅಂತ ಹೇಳಿದ್ದಾರೆ. ಕಂಜ ಅನ್ನೋ ಶಬ್ದ ಅರ್ಥ ಕಮಲ ಅಂತಾನೆ. ಸಂಸ್ಕೃತದಲ್ಲಿ ಕಮ್ ಅಂದ್ರೆ ನೀರು, ಜ ಅಂದ್ರೆ ಜಾಯತೆ ಅಂತ, ನೀರಿನಲ್ಲಿ ಹುಟ್ಟಿದ್ದು ಅಂತ ಅರ್ಥ ಕಂಜ ಅಂದ್ರೆ. ಆದ್ರಿಂದ ಶ್ರೀರಾಮಚಂದ್ರನ ಕೈಗಳು, ಮುಖ, ಕಣ್ಣು, ಕಾಲು ಎಲ್ಲ ಕಮಲದ ಹಾಗೆ ಅಂತ. ಆದ್ದರಿಂದ ಗುರುಪಾದವನ್ನ ಕಮಲಕ್ಕೆ ಹೋಲಿಸಿ ಅಂತಹ ಕಮಲದಂತಿರುವ ಗುರುಪಾದಗಳು ಧರಿಸಿಕೊಂಡು ಬಂದಿರುವ ಪಾದುಕೆಗಳು ಎಂಬುದಾಗಿ ವರ್ಣಿಸಿದ್ದಾರೆ. ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ. ಆ ಗುರುಪಾದಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ನಾನಾ ವಿಮೋಹಾದಿ, ಬೇರೆ ಬೇರೆ ರೀತಿಯ ವಿಮೋಹಗಳನ್ನ ನಿವಾರಿಕಾಭ್ಯಾಂ, ನಿವಾರಿಸುವ ಸಾಮರ್ಥ್ಯ ಇದೆ. ವಿಮೋಹಗಳು ಅಂತ ಹೇಳಿದ್ರೆ, ಮೋಹ ಅಂದ್ರೆ ಅವಿವೇಕ ಅಂತ ಅರ್ಥ. ಮುಹು ಬುದ್ಧಿ ವೈಚಿತ್ಯೆ ಧಾತುವಿನಿಂದ ಮೋಹ ಶಬ್ದ ಬಂದಿದೆ. ಸರಿ ಯಾವುದು, ತಪ್ಪು ಯಾವುದು, ಯಾವುದು ನನಗೆ ಶ್ರೇಯಸ್ಸಿಗೆ ಕಾರಣ, ಯಾವುದು ನನ್ನ ಪ್ರೇಯಸ್ಸಿಗೆ ಕಾರಣ, ಯಾವುದು ನನ್ನ ಅಧೋಗತಿಗೆ ಕಾರಣ, ಯಾವುದು ನನ್ನ ಊರ್ಧ್ವಗತಿಗೆ ಕಾರಣ, ಈ ಎರಡರ ವಿವೇಕವನ್ನ ಯಾವನಿಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲವೋ ಅವನಿಗೆ ಹೆಸರು ಮೂಢ ಅಂತ. ಮೋಹ ಇರುವುದರಿಂದ ಅವನಿಗೆ
ಮೂಢ ಅಂತ ಕರೀತಾರೆ. ಆದ್ದರಿಂದ ನಮ್ಮ ಬದುಕಿನಲ್ಲಿ ಕೂಡ ಅನೇಕ ರೀತಿಯ ಮೋಹಗಳಿಗೆ ನಾವು ಒಳಗಾಗಿದ್ದೇವೆ. ಇವತ್ತಿನಿಂದ ನವರಾತ್ರಿ ಆರಂಭ. ನವರಾತ್ರಿಯ ಆ ಏನು ಪ್ರಥಮಂ ಶೈಲಪುತ್ರಿ ಆರಾಧನೆ ಇವತ್ತು. ಆ ದುರ್ಗಾ ಸಪ್ತಶತಿ ಅಂತಕ್ಕಂತಹ ದೇವಿ ಮಹಾತ್ಮೆಯಲ್ಲಿ ಒಂದು ಕಥೆ ಬರ್ತದೆ, ಕೇಳಿರ್ತೀರಿ ನೀವು. ಸುರಥ ಎನ್ನುವ ರಾಜ, ಸಮಾಧಿ ಎನ್ನುವ ವೈಶ್ಯ ಕಾಡಿಗೆ ಹೋಗ್ತಾನೆ ಸಂಸಾರದಿಂದ ಬೇಸತ್ತು. ಆದ್ರೆ ಕಾಡಿಗೆ ಹೋಗಿ ಕೂತ್ಕೊಂಡ್ರು ಕೂಡ ಅವ್ರ ತಲೆಯಲ್ಲಿ ಮನೆಯ ಹೆಂಡತಿ, ಮಕ್ಕಳು, ಆಳು ಕಾಳು, ಧನ ಕನಕ ಇಂಥದ್ರುಗಳ ಕಡೆ ಆಕರ್ಷಣೆ. ಅದ್ರ ವಿಚಿತ್ರ ಏನಪ್ಪಾ ಅಂದ್ರೆ, ಆ ರಾಜನೂ ಕೂಡ ತನ್ನ ಪರಿವಾರದಿಂದ ದೂರ ಮಾಡಲ್ಪಟ್ಟವನು. ಈ ಸಮಾಧಿಯನ್ನು ವೈಶ್ಯನೂ ಕೂಡ ಕುಟುಂಬದಿಂದ ಹೊರಹಾಕಲ್ಪಟ್ಟವನು. ಅವರಿಬ್ಬರಿಗೂ ಗೊತ್ತಿದೆ ನಾವು ಬೇಕಾದವರಲ್ಲ, ಕುಟುಂಬಕ್ಕೆ ಬೇಕಾದವರಲ್ಲ ಅಂತ ಗೊತ್ತಿದೆ. ಆದ್ರೂ ಕಾಡಿನ ಮಧ್ಯದಲ್ಲಿ ಕೂತ್ಕೊಂಡ್ರು ಕೂಡ ಎಲ್ಲೋ ಕಡೆ ಸಂಸಾರ ಅವರನ್ನು ಇಳಿತಾ ಇದೆ. ಅದು ಯಾಕೆ ಹಾಗಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಆಗ ಸುಮೇಧ ಎನ್ನುವ ಋಷಿಯ ಆಶ್ರಮಕ್ಕೆ ಹೋಗಿ ಗುರುಗಳ ಬಳಿಯಲ್ಲಿ ಕೇಳ್ತಾರೆ, ಗುರುಗಳೇ, ಏನಿದು ನಮ್ಗೆ ಹೀಗೆ ಕಾಡ್ತಾ ಇದೆ? ಗೊತ್ತಿದೆ ತಪ್ಪು ಅಂತ, ಆದ್ರೆ ಮನಸ್ಸು ಮಮಕಾರವನ್ನು ಹೊಂದಿದೆಯಲ್ಲ, ಮೋಹನ ಯಾಕೆ? ಮಹಾಮಾಯ ಪ್ರಭಾವೇಣ ಸಂಸಾರ ಸ್ಥಿತಿಕಾರಿಣ. ಗುರುಗಳು ಹೇಳ್ತಾರೆ, ಮಹಾಮಾಯೆಯ ಪ್ರಭಾವದಿಂದ, ಆಕೆಗೆ ಸಂಸಾರವನ್ನು ಕಾಪಾಡಬೇಕು ಅನ್ನೋ ಇಚ್ಛೆ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ಮೋಹವನ್ನು ಉಂಟು ಮಾಡಿದ್ದಾಳೆ. ಹಾಗಾದ್ರೆ ಅದನ್ನ ಅವಳು ಯಾರು, ಎಲ್ಲಿರ್ತಾಳೆ, ಅವಳ ಅವತಾರಗಳೇನು ವರ್ಣಿಸಿ ಎಂಬುದಾಗಿ ಅವ್ರು ಕೇಳ್ಕೊಂಡಾಗ ದೇವಿ ಮಹಾತ್ಮೆಯನ್ನು 13 ಅಧ್ಯಾಯಗಳ 700 ಶ್ಲೋಕಗಳ ದೇವಿ ಮಹಾತ್ಮೆಯನ್ನ ಹೇಳ್ತಾರೆ. ಅದನ್ನ ದುರ್ಗಾ ಸಪ್ತಶತಿ ಅಂತ ಕೂಡ ಕರೀತಾರೆ. ಹೀಗೆ ಈ ಮೋಹ ಎನ್ನುವ ಮಾಯೆ ನಮ್ಮ ಮನಸ್ಸನ್ನ ಕವಿದಾಗ ವಿವೇಕ ಎನ್ನುವಂತಹ ಜ್ಯೋತಿ ಮಂಕಾಗಿ ಹೋಗ್ತದೆ. ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಗುರುಗಳ ಬಳಿ ಸಾರುವಂಥದ್ದು. ಗುರುಗಳು ಜ್ಞಾನ ದೀವಿಗೆಯನ್ನು ಹಚ್ಚುತ್ತಾರೆ. ವಿವೇಕ ಎನ್ನುವಂತಹ ಬೆಳಕನ್ನು ನಮ್ಮ ಬುದ್ಧಿಯಲ್ಲಿ ಹಚ್ಚಿದಾಗ ನಾನು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು, ಯಾವುದಕ್ಕೆ ಅಂಟಿಕೊಳ್ಳಬೇಕು, ಯಾವುದಕ್ಕೆ ಅಂಟಿಕೊಳ್ಳಬಾರದು ಎನ್ನುವಂತಹ ಸ್ಪಷ್ಟತೆ ಬದುಕಿನಲ್ಲಿ ಬರ್ತದೆ. ಮೋಹಕ್ಕೆ ಔಷಧಿ ಏನಂದ್ರೆ ವಿವೇಕವೇ ಔಷಧಿ. ವಿವೇಕ ಇಲ್ಲದೆ ಮೋಹ ಹೋಗಲ್ಲ. ನನ್ನನ್ನು ಕಾಡತಕ್ಕಂತಹ ವಸ್ತುಗಳು, ವ್ಯಕ್ತಿಗಳು ಅವರಿಂದ ದೂರ ಹೋದ ಮಾತ್ರಕ್ಕೆ ನನ್ನ ಹೃದಯದಿಂದ ಮೋಹ ಹೋಗಲ್ಲ. ಅವರ ಜೊತೆಯಲ್ಲಿದ್ದ ಕಾರಣಕ್ಕೆ ನನ್ನ ಮೋಹ ನನಗೆ ತುಂಬಾ ಇದೆ ಅಂತಲೂ ಅರ್ಥ. ಜನಕ ಮಹಾರಾಜನಿಗೆ ರಾಜನಾಗಿ ಅರಮನೆಯಲ್ಲೇ ಇದ್ದವನವು. ಯೋಗಿಗಳು, ಋಷಿಗಳು ಎಲ್ಲ ಮನೆ ಬಿಟ್ಟು ಕಾಡಿಗೆ ಹೋದರು. ಯಾಜ್ಞವಲ್ಕ್ಯರ ಉಪದೇಶವನ್ನು ಕೇಳುವುದಕ್ಕೆ ರಾಜನೂ ಕುಳಿತಿದ್ದಾನೆ, ಇತ್ತ ಕಡೆ ಋಷಿಗಳು ಕೂತ್ಕೊಂಡಿದ್ದಾರೆ. ಋಷಿಗಳ ಮನಸ್ಸಿನಲ್ಲಿ ಅನ್ನಿಸಿತು, ಯಾಜ್ಞವಲ್ಕ್ಯರೇಕೆ ಋಷಿಗಳ ಕಡೆ ನೋಡದೆ ಜನಕನ ಕಡೆ ನೋಡಿ ಹೇಳ್ತಾರೆ? ಜನಕನೊಬ್ಬ ರಾಜ, ಅವನೊಬ್ಬ ಗೃಹಸ್ಥ. ಆದರೆ ಯಾಜ್ಞವಲ್ಕ್ಯರು ಜನಕನ ಕಡೆ ನೋಡುವುದಕ್ಕೆ ಕಾರಣ ಇಷ್ಟೇ ಇತ್ತು, ಅವನು ರಾಜನಾದ್ರೂ ವಿರಕ್ತನಾಗಿದ್ದ ಅಂತ. ಮೋಹ ಅವನಲ್ಲಿ ಇರಲಿಲ್ಲ. ಅದಕ್ಕೆ ಗುರುಗಳು ಒಂದು ಮಾಯೆಯನ್ನು ಸೃಷ್ಟಿಸಿ ಬಿಡ್ತಾರೆ. ಏನಪ್ಪಾ ಅಂದ್ರೆ, ಹೊರಗಡೆಗೆ ಅರಮನೆಗೆಲ್ಲೋ ಬೆಂಕಿ ಬಿದ್ದ ಹಾಗೆ ದೂತರು ಓಡೋಡಿ ಬಂದು ಹೇಳ್ತಾರೆ, ರಾಜ ಬೆಂಕಿ ಬಿದ್ದಿದೆ, ವಿದೇಹ ನಗರಕ್ಕೆ ಬೆಂಕಿ ಬಿದ್ದಿದೆ. ಹಾಗೆ ಕೇಳಿದ ತಕ್ಷಣ ತಪಸ್ವಿಗಳು ಅಂತ ಯಾರ್ಯಾರು ಕೇಳಲಿಕ್ಕೆ ಬಂದಿದ್ರಲ್ಲ, ಪ್ರವಚನ ಕೇಳಿ ಎಲ್ಲ ಎದ್ದು ಹೊರಟೋಗ್ಬಿಟ್ರು. ಯಾಕೆ? ಅವ್ರು ದಂಡ, ಕಮಂಡಲು, ಕೂತ್ಕೊಂಡಿರೋ ಚಾಪೆ ಎಲ್ಲ ಇತ್ತು, ಅದು ರಕ್ಷಿಸ್ಕೊಳ್ಬೇಕು ಅಂತ. ಆದ್ರೆ ಮಹಾರಾಜ ಮಾತ್ರ ಬಂಡೆ ಕಲ್ಲಿನ ಹಾಗೆ ಕೂತ್ಕೊಂಡಿರ್ತಾನೆ. ಅವನು ಹೇಳ್ತಾನಂತೆ, ವಿದೇಹ ಸುಟ್ಟಿದ್ರು ನನಗೆ ಆ ಬೆಂಕಿ ಏನೂ ಮಾಡಲ್ಲ, ನನ್ನನ್ನು ಸುಡಲ್ಲ ಅಂತ ಹೇಳಿದ. ಇದು ಜ್ಞಾನದಿಂದ ಉಂಟಾದಂತಹ ವಿವೇಕದಿಂದ ಮೋಹವನ್ನು ಕಳ್ಕೊಂಡಿತ್ತು. ಅದರಿಂದ ಮೋಹವನ್ನು ಕಳೆದುಕೊಳ್ಳಿಕ್ಕೆ ಸತಿಮೋಹ, ಸುತಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ, ರಾಜಮೋಹ, ಹೀಗೆ ಅನೇಕ ಮೋಹಗಳಿವೆ. ಒಂದೇ ಉಪಾಯ, ಮತ್ತೆ ಮತ್ತೆ ಗುರುವಾಕ್ಯ ಉಪದೇಶವನ್ನು ಕೇಳುವಂಥದ್ದು. ಶಾಸ್ತ್ರೋಪದೇಶವನ್ನ ಗುರುಮುಖೇನ ನಾವು ಶ್ರವಣ ಮಾಡುವುದರಿಂದ, ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ.
ಅಸಂಗ ಎನ್ನುವ ಶಸ್ತ್ರದಿಂದ ಮೋಹ ಎನ್ನುವಂತಹ ತಂತುವನ್ನ ದೃಢವಾಗಿ ಕತ್ತರಿಸಿ ಹಾಕಲಿಕ್ಕೆ ಸಾಮರ್ಥ್ಯ ಬರ್ತದೆ. ಆದ್ದರಿಂದ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ, ಇದು ಗುರುಪಾದುಕೆಯ ಮಹಿಮೆ. ನಮಜ್ಜನಾಭೀಷ್ಟತತಿ ಪ್ರದಾಭ್ಯಾಂ, ಮೂರನೇ ವಿಶೇಷಣ ಏನು? ನಮತ್ ಜನ ಅಭೀಷ್ಟ ತತಿಪ್ರದಾಭ್ಯಾಂ. ನಮತ್ ಅಂದ್ರೆ ನಮಸ್ಕರಿಸಿರುವ, ಜನ ಅಂದ್ರೆ ಜನರ, ಅಭೀಷ್ಟ ಅಂದ್ರೆ ಬಯಕೆಗಳ, ತತಿ ಅಂದ್ರೆ ಸಾಲು, ಸಂತತಿ ಅಂತ ಹೇಳಿದಾಗ. ಅಂದ್ರೆ ಅನೇಕ ಬಯಕೆಗಳು ಇರ್ತದೆ. ಲೌಕಿಕವಾದಿರು ಇರಬಹುದು, ಅಲೌಕಿಕವಾದದ್ದು ಇರಬಹುದು. ಅದನ್ನ ಕೂಡ ಗುರುಪಾದುಕೆ ಎನ್ನುವುದು ಪೂರ್ಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ನಾನು ನಿನ್ನೆ ದಿನ ಹೇಳುವ ಹಾಗೆ, ಒಬ್ಬ ವ್ಯಕ್ತಿ ಮೋಕ್ಷಾಪೇಕ್ಷಿಯಾಗಿ ಗುರುಪಾದುಕೆಯನ್ನು ಅರ್ಚಿಸಿದರೆ ಜ್ಞಾನ ಭಕ್ತಿ ವೈರಾಗ್ಯಗಳು ಅವನಿಗೆ ಲಭ್ಯವಾಗ್ತವೆ. ಲೌಕಿಕ ಮನಸ್ಥಿತಿಯವನು ತನ್ನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಬೇಕು ಅಂತ ಬಯಸಿ ಗುರುಪಾದುಕೆಯನ್ನು ಅರ್ಚಿಸಿದರೆ ಅದು ಕೂಡ ಸಿದ್ಧಿಯಾಗುತ್ತೆ. ಹೇಗೆ ಅಂದ್ರೆ, ಆ ಗುರುಪಾದುಕೆ ಅನ್ನೋದು ಸಾಕ್ಷಾತ್ ಈಶ್ವರನ ಪ್ರತೀಕ. ಗುರುಗಳು ಈಶ್ವರನೊಟ್ಟಿಗೆ ಐಕ್ಯವನ್ನು ಸಾಧಿಸಿರುವುದರಿಂದ, ಹೇಗೆ ಈಶ್ವರನ ಲಿಂಗ ಅಥವಾ ವಿಷ್ಣುವಿನ ಶಾಲಿಗ್ರಾಮ ಅನ್ನುವಂಥದ್ದು ಪ್ರತೀಕವೋ, ಗುರುಪಾದುಕೆಯೂ ಕೂಡ ಈಶ್ವರನ ಪ್ರತೀಕವಾಗಿ ಅಲ್ಲಿ ಕೆಲಸವನ್ನು ಮಾಡುತ್ತೆ. ನಮ್ಮ ಇಷ್ಟಾರ್ಥವನ್ನ ಪೂರೈಸುವಂತಹ ಸಾಮರ್ಥ್ಯವನ್ನು ಕೂಡ ಅದು ಹೊಂದಿದೆ. ಅದು ಬೇಕು. ಯಾಕೆ ಬೇಕು ಅಂದ್ರೆ, ಆರಂಭದಲ್ಲಿಯೇ ಒಬ್ಬ ಮನುಷ್ಯನಿಗೆ ಈ ಜಗತ್ತೆಲ್ಲ ಮಿಥ್ಯ, ಜಗತ್ತೆಲ್ಲ ಮಾಯೆ, ಪರಮಾತ್ಮ ಒಬ್ಬನೇ ಸತ್ಯ ಅಂತ ಹೇಳಿದ್ರೆ ಅದು ಪರಿಪಕ್ವತೆ ಇರಲ್ಲ. ಆದ್ದರಿಂದ ಕ್ರಮವಾಗಿ ಒಬ್ಬ ಮನುಷ್ಯ ಅಧ್ಯಾತ್ಮ ಪಥಕ್ಕೆ ಬರಬೇಕು. ಆರಂಭದಲ್ಲಿ ಈಶ್ವರನ ಆರಾಧನೆಯನ್ನ ಮಾಡೋದ್ರ ಮೂಲಕವಾಗಿ ಕಾಮ್ಯ ಕರ್ಮಗಳನ್ನ ಬಯಸಿ ಈಶ್ವರಾರಾಧನೆ ಪೂರೈಸಿಕೊಳ್ಬೇಕು. ಆಮೇಲೆ ನಿಧಾನ ಕಾಮ್ಯ ಕರ್ಮಗಳನ್ನ ಕಡಿಮೆ ಮಾಡಿ ನಿಷ್ಕಾಮ ಕರ್ಮಗಳನ್ನು ಹೆಚ್ಚಿಸಿಕೊಳ್ಬೇಕು. ಆಮೇಲೆ ಕಾಮ್ಯ ಕರ್ಮಗಳನ್ನು ಸಂಪೂರ್ಣ ಬಿಟ್ಟು ಕೇವಲ ನಿಷ್ಕಾಮ ಕರ್ಮಿಯಾಗಿ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಶಾಸ್ತ್ರಗಳಿಗೂ ಗೊತ್ತಿದೆ, ಒಂದೇ ಹಂತಕ್ಕೆ ಮನುಷ್ಯನು ಆಕಾಶದ ಎತ್ತರಕ್ಕೆ ನಿಗಲಿಕ್ಕೆ ಸಾಧ್ಯ ಇಲ್ಲ, ಹಂತ ಹಂತವಾಗಿ ಬರಬೇಕು ಎನ್ನುವ ಕಾರಣಕ್ಕೆ ಗುರುಗಳು ಕೂಡ ನಮ್ಮ ಇಚ್ಛೆಯನ್ನು ಪೂರೈಸ್ತಾರೆ. ನಮತ್ ಜನ ಅಭೀಷ್ಟ ತತಿ ಪ್ರದಾಭ್ಯಾಂ, ನಮಸ್ಕರಿಸಿರುವ ಜನರ ಅಭೀಷ್ಟ ಸಂತತಿಯನ್ನು, ಅಭೀಷ್ಟಸದ ಸಾಲುಗಳನ್ನ ಪ್ರದಾಭ್ಯಾಂ, ಚೆನ್ನಾಗಿ ನೀಡಲ್ಪಡತಕ್ಕಂತಹ ಪಾದುಕೆಗಳಾಗಿವೆ ಅಂತ ಅರ್ಥ. ಇನ್ನು 5ನೇ ಪದ್ಯ, ರಾಜಗುರುವನ್ನ ಇಲ್ಲಿ ಹೇಳ್ತಾನೆ. ನಮ್ಮ ಗುರುಗಳು ರಾಜರಿಗೂ ಗುರುಗಳು ಅಂತ. ನೃಪಾಲಿ ಮೌಲಿ ವ್ರಜ ರತ್ನ ಕಾಂತಿ ಸರಿದ್ವಿರಾಜ ಝಷ ಕನ್ಯಕಾಭ್ಯಾಂ ನೃಪತ್ವದಾಭ್ಯಾಂ ನತ ಲೋಕ ಪಂಕ್ತೆ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ತುಂಬಾ ಸುಂದರವಾದಂತಹ ಪದ್ಯ ಇದು. ಎಷ್ಟು ಚಂದದ ಹೋಲಿಕೆ ಈ ಗ್ರಂಥಕರ್ತೃಗಳಾದಂತಹ ಗುರುಗಳಿಗೆ ಎಂಥ ಕವಿತ್ವದ ಪ್ರಜ್ಞೆ ಇದೆ ಅನ್ನೋದು ಈ ಸಾಲು ತಿಳಿಸಿಕೊಡ್ತದೆ. ನೋಡಿ, ಗುರುಗಳು ಒಂದು ಪೀಠದಲ್ಲಿ ಕೂತ್ಕೊಂಡಿದ್ದಾರೆ. ಆ ದೇಶದ ರಾಜ ಮಹಾರಾಜರೆಲ್ಲ ಬಂದಿದ್ದಾರೆ ಗುರುಗಳನ್ನು ನೋಡ್ಲಿಕ್ಕೆ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಗುರುಗಳು ಪೀಠದ ಮೇಲೆ, ಸಿಂಹಾಸನ ಅಥವಾ ಪೀಠದ ಮೇಲೆ ಕೂತ್ಕೊಂಡಿದ್ದಾರೆ. ಮಹಾರಾಜರೆಲ್ಲ ಆ ಕಡೆಗೊಂದು ಸಾಲು, ಈ ಕಡೆಗೊಂದು ಸಾಲು, ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಎರಡೂ ಕಡೆ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಗುರುಗಳ ಮುಂದೆ ತಲೆ ಬಾಗಿಸಿದ್ದಾರೆ. ರಾಜ ಮಹಾರಾಜರು ಯಾರ ಮುಂದೆ ತಲೆ ಬಾಗಬಾರದು ಅಂತ, ದೇವರ ಮುಂದೆ, ಗುರುಗಳ ಮುಂದೆ ಬಾಗಬೇಕು ಅಂತ ನಮ್ಮ ಸಂಪ್ರದಾಯದೆಲ್ಲ ನೋಡ್ತೇವೆ ನಾವು. ವಸಿಷ್ಠರ ಬಳಿಗೆ ಎಂತೆಂತಹ ದೊಡ್ಡ ದೊಡ್ಡ ರಾಜರೆಲ್ಲ ಬರ್ತಾ ಇದ್ರು. ಗುರುಗಳ ಬಳಿಗೆ ಅವರು ನಡ್ಕೊಂಡು ಹೋಗ್ತಾ ಇದ್ರು. ರಥವನ್ನ ಹಿಂದೆ ನಿಲ್ಲಿಸಿ ನಡೆದುಕೊಂಡು ಗುರುಗಳ ಆಶ್ರಮದ ಬಳಿಗೆ ಹೋಗ್ತಾ ಇದ್ರು. ಅದು ನಮ್ಮ ಸಂಪ್ರದಾಯ. ಆದ್ರಿಂದ ಇಂತಹ ಮಹಾರಾಜರುಗಳ ಎರಡು ಸಾಲಿನಲ್ಲಿ ನಿಂತುಕೊಂಡು, ತಲೆ ಬಗ್ಗಿಸಿಕೊಂಡು, ಕೈ ಮುಕ್ಕೊಂಡು ನಿಂತುಕೊಂಡಿದ್ದಾರೆ. ಅಷ್ಟೊತ್ತಿಗೆ ಗುರುಗಳು ತಮ್ಮ ಪೀಠದಿಂದ ಕೆಳಗಡೆ ಇಳಿದು ತಮ್ಮ ಎರಡೂ ಪಾದುಕೆಗಳನ್ನ ಧರಿಸಿಕೊಂಡು ಅವರಿಬ್ಬರ ಮಧ್ಯದಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅನುಗ್ರಹವನ್ನು ಮಾಡ್ತಾ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಕಲ್ಪಿಸಿಕೊಂಡು, ಗುರುಗಳು ಪೀಠದಿಂದ ಇಳಿತಾ ಇದ್ದ ಹಾಗೆ ಈ ಮಹಾರಾಜರೆಲ್ಲರೂ ಕೂಡ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾರೆ. ಅಂದ್ರೆ ತಮ್ಮ ತಲೆಯನ್ನ ನೆಲಕ್ಕೆ ತಾಗಿಸ್ತಾರೆ. ಎರಡೂ ಕಡೆಯ ಸಾಲಿನಲ್ಲಿ ರಾಜರು ತಮ್ಮ ಕಿರೀಟ ಸಹಿತವಾದ ತಲೆಯನ್ನ ನೆಲಕ್ಕೆ ತಾಗಿಸಿದ್ದಾರೆ. ಅವರ ಮಧ್ಯದಲ್ಲಿ ಗುರುಗಳು ಹೆಜ್ಜೆ ಹಾಕ್ತಾ ನಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದೃಶ್ಯ
ಹೇಗ್ ಕಾಣ್ತಾ ಇತ್ತು ಅಂತ ಹೇಳಿದ್ರೆ, ಆ ರಾಜರು ಧರಿಸಿರತಕ್ಕಂತಹ ಮುಕುಟ ಅಥವಾ ಏನ್ ಹೇಳ್ತೀರಿ ಕಿರೀಟ, ಆ ಕಿರೀಟಗಳೆಲ್ಲ ರತ್ನಮಯವಾಗಿರ್ತಿತ್ತಲ್ಲ, ರತ್ನಗಳಿಂದ ಪೋಣಿಸಲ್ಪಟ್ಟಂತಹ ಕಿರೀಟದಿಂದ ಆ ರತ್ನದಿಂದ ಕಾಂತಿ ಹೊರಹೊಮ್ತಾ ಇತ್ತು. ಆ ಕಡೆಯಿಂದಲೂ ಬರ್ತಿತ್ತು, ಈ ಕಡೆಯಿಂದಲೂ ಬರ್ತಿತ್ತು. ಆ ಕಾಂತಿ ಅನ್ನೋದು ಯಾವ ರೀತಿ ಇತ್ತಂದ್ರೆ ಒಂದು ರೀತಿ ಸರೋವರದ ಹಾಗೆ ಇತ್ತದು. ಆ ರತ್ನದ ಕಾಂತಿ ಅನ್ನೋದು ಒಂದು ರೀತಿ ಸರೋವರದ ಹಾಗೆ, ಹೊಳೆಯ ಹಾಗೆ ಕಾಣ್ತಾ ಇತ್ತು. ಸರೋವರ ಅಲ್ಲ, ನದಿಯ ಹಾಗೆ. ಸರಿತ್ ಅಂದ್ರೆ ನದಿ, ನದಿ ಹಾಗೆ ಕಾಣ್ತಾ ಇತ್ತು. ಈ ಗುರುಗಳು ಪಾದಕೆಯನ್ನು ಹಾಕೊಂಡು ನಡ್ಕೊಂಡು ಹೋಗುವಾಗ ಆ ನದಿಯಲ್ಲಿ ಮತ್ಸ್ಯ ಕನ್ಯೆಯರಿಬ್ಬರು ಈಜ್ಕೊಂಡು ಹೋಗ್ತಿದ್ದಾರೇನೋ ಅಂತ ಕಾಣಿಸ್ತಾ ಇತ್ತು. ಎಂಥ ಕಲ್ಪನೆ. ಝಷ ಕನ್ಯಕಾಭ್ಯಾಂ, ಝಷ ಅಂದ್ರೆ ಮೀನು, ಕನ್ಯಕ ಅಂದ್ರೆ ಕನ್ಯೆ ಅಂತ. ಈ ಜಲಪರಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಅದಕ್ಕೆ? ಮರ್ಮೇಡ್ ಎಂಬುದಾಗಿ ಹೇಳ್ತಾರೆ. ಅದು ನಡ್ಕೊಂಡು ಹೋಗ್ತಾ ಇದೆಯೇನೋ, ಅದು ಅವರಿಬ್ರು ಈಜ್ಕೊಂಡು ಹೋಗ್ತಿದ್ದಾರೇನೋ ಆ ನದಿಯಲ್ಲಿ ಎಂಬುದಾಗಿ ಕಾಣುತ್ತೆ ಅಂತ. ಎಂಥ ಒಂದು ಕಲ್ಪನೆ. ಈಗ ಅರ್ಥ ನೋಡೋಣ. ನೃಪಾಲಿ ಮೌಲಿ, ನೃಪ ಅಂದ್ರೆ ರಾಜರು ಅಂತ, ನೃಪ ಅಂದ್ರೆ ರಾಜ, ಅಲಿ ಅಂದ್ರೆ ಗುಂಪು ಅಂತ. ನೃಪಾಲಿ ಅಂದ್ರೆ ರಾಜರ ಗುಂಪು, ಮೌಲಿ ಅಂದ್ರೆ ಕಿರೀಟ ಅಂತ. ವ್ರಜ, ವ್ರಜ ಅಂದ್ರೆ ಗುಂಪು ಅಂತಾನೆ ಅರ್ಥ. ರಾಜರ ಗುಂಪು, ಅದರಿಂದಾಗಿ ಉಂಟಾದಂತಹ ಕಿರೀಟಗಳ ಗುಂಪು. ಆ ಕಿರೀಟದಲ್ಲಿ ಹಾಕಿರುವಂತಹ ರತ್ನದಿಂದ ಕಾಂತಿ, ರತ್ನ ಕಾಂತಿ, ಆ ರತ್ನ ಕಾಂತಿಯಿಂದಾಗಿ ಸರಿತ್ ಒಂದು ನದಿ ಹಾಗೆ ತೋರ್ತಾ ಇದೆ. ವಿರಾಜತ್ ಝಷಕನ್ಯ ಕಾಂತ್ಯ, ಆ ನದಿಯಲ್ಲಿ ಎರಡು ಏನು ಕನ್ನಿಕೆಯರು, ಮತ್ಸ್ಯ ಕನ್ನಿಕೆಯರು ಈಜಿಕೊಂಡು ಹೋಗ್ತಿರುವ ಹಾಗೆ ವಿರಾಜತ್ ಹೊಳಿತಾ ಇದೆ. ಎಷ್ಟು ಅದ್ಭುತವಾದಂತಹ ಅರ್ಥ. ಅದರಿಂದ ನಾವು ಈ ಶ್ಲೋಕಗಳನ್ನು ಹೇಳುವಾಗ ಈ ಕಲ್ಪನೆಗಳನ್ನೆಲ್ಲ ಮನಸ್ಸಿಗೆ ತಂದುಕೊಂಡ್ರೆ ಬಹಳ ಸಂತೋಷ ಆಗ್ತದೆ ಹೇಳೋದಕ್ಕೆ. ನೃಪಾಲಿ ರಾಜರ ಗುಂಪು, ಮೌಲಿ ವ್ರಜ ಅವರು ಧರಿಸಿರುವ ಕಿರೀಟದ ಸಾಲು, ರತ್ನಕಾಂತಿ ಅದರಿಂದ ಹೊರಹೊಮ್ಮಿದಂತಹ ರತ್ನದ ಕಾಂತಿಯು ಸರಿತ್ ನದಿಯ ಹಾಗೆ ತೋರ್ತಾ ಇದೆ. ರತ್ನದ ಬೆಳಕಿನ ನದಿ. ಅದರಲ್ಲಿ ಝಷಕನ್ಯಕಾಭ್ಯಾಂ, ಪಾದುಕೆಗಳು ಹೋಗುವುದು ಹೇಗೆ ಕಾಣಿಸುತ್ತೆ? ಮತ್ಸ್ಯಕನ್ನಿಕರಾಗಿ ವಿರಾಜತು ಹಾಗೆ ಕಾಣ್ತಾ ಇದೆ, ತೋರ್ತಾ ಇದೆ. ನೃಪತ್ವದಾಭ್ಯಾಂ ನತ ಲೋಕ ಪಂಕ್ತೆ, ನತ ಲೋಕ ಪಂಕ್ತೆ, ಯಾವ ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಆಗ್ಲಿ ಅವನು ಶರಣಾಗತನಾದ್ರೆ ಅವನಿಗೆ ನೃಪತ್ವವನ್ನ ಕೊಡುವಲ್ಲದು, ರಾಜತ್ವವನ್ನ ನೀಡಬಲ್ಲದು. ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ಹಕ್ಕಬುಕ್ಕರು ವಿದ್ಯಾರಣ್ಯರ ಶಿಷ್ಯರಾಗಿದ್ದರು. ಶಿವಾಜಿ ಮಹಾರಾಜ ಅಂತ ನಾವು ಹೇಳ್ತೇವೆ, ಹಿಂದೂ ಹೃದಯ ಸಾಮ್ರಾಟ್ ಎಂಬುದಾಗಿ ಕರೀತಾರೆ. ನಾವು ಮುಘಲರನ್ನ ದಕ್ಷಿಣಕ್ಕೆ ಬರದಾಗಿ ಹೇಳುವಾಗ ತಡೆಗೋಡೆಯಾಗಿ ನಿಂತಹ ಶಿವಾಜಿಗೆ ಗುರುಗಳು ಯಾರು? ನಮ್ಮ ಸಮರ್ಥ ರಾಮದಾಸ್ ಮಹಾರಾಜ್. ಸಮರ್ಥ ರಾಮದಾಸರ ಬಳಿಯಲ್ಲಿ ಬಂದ ಶಿವಾಜಿ ತನ್ನ ಇಡೀ ಸಾಮ್ರಾಜ್ಯವನ್ನೇ ಅವರಿಗೆ ಅರ್ಪಿಸಿಬಿಟ್ಟಂತೆ. ಆಗ ಸಮರ್ಥರು ಹೇಳ್ತಾರೆ, ಇನ್ನು ಮುಂದೆ ಸಾಮ್ರಾಜ್ಯ ನನ್ನದು, ನೀನು ಸೇವಕನಾಗಿ ಹೋಗಿ ನೋಡ್ಕೋದನ ಅಂತ. ಗುರುಗಳ ಆಜ್ಞೆಯಂತೆ ಶಿವಾಜಿ ಸಾಮ್ರಾಜ್ಯವನ್ನು ನಡೆಸ್ತಿದ್ದಂತೆ. ಅಂತಹ ಗುರು ಗೋವಿಂದ ಸಿಂಗ ಇರಬಹುದು, ವಿದ್ಯಾರಣ್ಯರು ಇರಬಹುದು, ಇವರೆಲ್ಲರೂ ಕೂಡ ರಾಜರನ್ನು ನಿರ್ಮಾಣ ಮಾಡಿದರು ಕೇವಲ ತಮ್ಮ ಅನುಗ್ರಹದಿಂದ. ಇವತ್ತಿಗೂ ನೋಡ್ತೇವೆ ನಾವು, ಉತ್ತಮವಾದಂತಹ ಯಾವುದೋ ಒಬ್ಬ ರಾಜಕಾರಣಿಗೆ ಗುರುಗಳ ಒಂದು ಅನುಗ್ರಹ ಇರುವಂತಹ, ಇದು ಸದ್ಯದ ಪ್ರಧಾನಮಂತ್ರಿ ಕೂಡ ನಾನು ಗುರುಗಳ ಅನುಗ್ರಹದಿಂದ ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ನಾವು ಕೇಳಿದ್ದೇವೆ. ಅದರಿಂದ ಗುರು ಅನುಗ್ರಹ ರಾಜನನ್ನಾಗಿ ಕೂಡ ನಮ್ಮನ್ನ ಮಾಡಬಲ್ಲದು. ಅಂತಹ ಪಾದುಕಗಳಿಗೆ ನಮಸ್ಕಾರ. ಪಾಪಾಂಧಕಾರಾರ್ಕ ಪರಂಪರಾಭ್ಯಾಂ ತಾಪತ್ರಯಾಹೀಂದ್ರ ಖಗೇಶ್ವರಾಭ್ಯಾಂ ಜಾಡ್ಯಾಬ್ಧಿ ಸಂಶೋಷಣ ವಾಡವಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಪಾಪ ಎನ್ನುವ ಅಂಧಕಾರ, ಪಾಪವನ್ನ ಕತ್ತಲೆಗೆ ಹೋಲಿಸಿದ್ದಾರೆ. ಅರ್ಕ ಪರಂಪರಾಭ್ಯಾಂ, ಪರಂಪರೆ ಅಂದ್ರೆ ಸಾಲು ಅಂತ ಪುನಃ ಇಲ್ಲಿ. ಅರ್ಕ ಅಂದ್ರೆ ಸೂರ್ಯ. ಪಾಪವೆಂಬ ಕತ್ತಲೆಗೆ
ಸೂರ್ಯನ ಸಾಲಿನಂತಿದೆ ಈ ಪಾದುಕೆಗಳು. ಈಗ ಒಬ್ಬ ಸೂರ್ಯನೇ ಸಾಕು ಕತ್ತಲೆಯ ರಾಶಿಯನ್ನ ದೂರ ಮಾಡುವುದಕ್ಕೆ. ಆದ್ರೆ ಸಾಲು ಸಾಲು ಸೂರ್ಯರಿದ್ರೆ ಕತ್ತಲೆಯಲ್ಲಿ ಇರ್ಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ. ಹಾಗೆ ಪಾಪವೆಂಬ ಕತ್ತಲೆ ನಮ್ಮ ಹೃದಯವನ್ನ ಆವರಿಸಿದಾಗ ಬದುಕು ದುಃಖಮಯವಾಗ್ತದೆ. ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಗುರುಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಪಾಪೇಭ್ಯೋ ಪಾಪಕೃತ್ತಮ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅಪಿಚೇತಸಿ ಪಾಪೇಭ್ಯು ಪಾಪಕೃತ್ತಮ, ಅತ್ಯಂತ ಪಾಪಿಷ್ಠನಾಗಿದ್ದರೂ ಕೂಡ ಸರ್ವಂ ಜ್ಞಾನಪ್ಲವೇನೈವ, ಜ್ಞಾನ ಎನ್ನುವ ದೋಣಿಯನ್ನ ಹಿಡಿದುಕೊಂಡು ಪಾಪವನ್ನು ನೀನು ದಾಟಬಲ್ಲೆ ಎಂಬುದಾಗಿ. ಆ ಜ್ಞಾನ ಎನ್ನುವಂತಹ ದೀವಟಿಕೆ ಬೆಳಕು ಎಲ್ಲಿಂದ ಸಿಗತ್ತೆ? ಗುರುಗಳಿಂದ ಸಿಗುತ್ತೆ. ಗುರು ಸಿಗಬೇಕಾದ್ರೆ ಗುರು ಪಾದುಕೆಯನ್ನೇ ನಾವು ಹಿಡ್ಕೊಳ್ಬೇಕು. ಆದ್ದರಿಂದ ಪಾಪವನ್ನು ತೊಲಗಿಸುವ ಸೂರ್ಯನ ಸಾಲಿನಂತಿರುವಂತಹ ಪಾದುಕೆ. ತಾಪತ್ರಯ ಹಿಂದ್ರ ಖಗೇಶ್ವರಾಭ್ಯಾಂ. 3 ತಲೆಯ ಒಂದು ಹಾವು ಇದೆ ನಮ್ಮೊಳಗೆ. 3 ತಲೆಯ ಹಾವು ತಾಪತ್ರಯ ಅಂತ ಹೇಳ್ತಾರೆ. ಅಹೀಂದ್ರ, ಅಹಿ ಅಂದ್ರೆ ಹಾವು ಅಂತ ಅರ್ಥ. ಭೋಗಿ, ಅಹಿ, ಹೌದಾ? ಈ ಒಂದು ವಿಷಸರ್ಪ ಅಂತ ಇಟ್ಕೊಳ್ಳೋಣ. ಆ ವಿಷಸರ್ಪ ಅಹೀಂದ್ರ, ವಿಷಸರ್ಪಗಳ ಒಡೆಯ. ಅದಕ್ಕೆ ತಾಪತ್ರಯ ಅನ್ನುವ ವಿಷಸರ್ಪದ ಒಡೆಯ. ಅಂತಹ ವಿಷಸರ್ಪಕ್ಕೆ ಖಗೇಶ್ವರಾಭ್ಯಾಂ, ಖಗೇಶ್ವರ ಅಂದ್ರೆ ಗರುಡ ಅಂತ. ಪಕ್ಷಿಗಳಿಗೆ ಖಗ ಅಂತ ಹೇಳ್ತಾರೆ. ಖೇ ಗಚ್ಚತಿ ಇತಿ ಖಗಃ. ಸಂಸ್ಕೃತದಲ್ಲಿ ಖ ಅಂದ್ರೆ ಆಕಾಶ ಅಂತ ಅರ್ಥ. ಖೇ ಅಂದ್ರೆ ಆಕಾಶದಲ್ಲಿ, ಗಚ್ಚತಿ ಹೋಗುತ್ತೆ. ಅದರಿಂದ ಪಕ್ಷಿಗಳಿಗೆ ಖಗ ಅಂತ ಹೇಳ್ತಾರೆ. ಖಗೇಶ್ವರ ಅಂದ್ರೆ ಪಕ್ಷಿಗಳ ರಾಜ. ಯಾರು? ಗರುಡ. ಗರುಡ ಬಂದಾಗ ಅವನು ಆ ವಿಷ ಸರ್ಪಗಳನ್ನೆಲ್ಲ ನಾಶಪಡಿಸ್ತಾನೆ. ಗರುಡ ತಿಂದು ಬಿಡ್ತಾನೆ. ಗರುಡನಿಗೆ ಭಯಪಟ್ಟು ಅವುಗಳೆಲ್ಲ ಓಡಿ ಹೋಗ್ತವಂತು, ಬಿಲ ಸೇರ್ಕೊಂಡು ಬಿಡ್ತವೆ. ಆದ್ರಿಂದ ಒಂದು ಮಾತಿದೆ, ಗರುಡ ರೇಖೆ ಕೈಯಲ್ಲಿದ್ರೆ ಹಾವು ಅವನಿಗೆ ಏನು ಮಾಡಲ್ಲ ಅಂತ ಒಂದು ಮಾತಿದೆ. ಅದು ಎಷ್ಟು ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಗರುಡ ಅನ್ನುವಂಥದ್ದು ಏನು ವಿಷ ಸರ್ಪಗಳ ವೈರಿ. ಆದ್ರಿಂದ ನಮ್ಮ ಹೃದಯದಲ್ಲಿ ವಿಷ ಸರ್ಪ ಇದೆ. ಅದು ಸರ್ಪರಾಜ ಬೇರೆ. ಖಗೆ ಅದ್ಯಾವ್ದು ಹೇಳ್ತಾರೆ ಅದಕ್ಕೆ? ಅಹೀಂದ್ರ, ವಿಷಸರ್ಪದ ರಾಜ ಇದ್ದಾನೆ. ಯಾವುದದು? ಅಹಂಕಾರ. ಆ ಅಹಂಕಾರ 3 ತಾಪಗಳನ್ನು ಅನುಭವಿಸ್ತಾನೆ. ತಾಪತ್ರಯ ಅಥವಾ ತಾಪತ್ರಯ ಎನ್ನುವಂಥದ್ದೇ ಒಂದು ವಿಷಸರ್ಪ ಅಂತ ತೆಗೆದುಕೊಳ್ಬಹುದು. ತಾಪತ್ರಯ ಅಂದ್ರೆ ಏನು ಹೇಳ್ತೇವೆ ಕನ್ನಡದಲ್ಲಿ. ಬಹಳ ತಾಪತ್ರಯ ಆಯ್ತು ಮಾರಾಯ. 3 ತಾಪಗಳು: ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಅಂತ. ಈ 3 ತಾಪಗಳು. ಆದಿದೈವಿಕ ಅಂದ್ರೆ ಕಣ್ಣಿಗೆ ಕಾಣದ ದೇವತಾ ಶಕ್ತಿಗಳಿಂದ ಬರುವಂತಹ ತೊಂದರೆ ಅಂತ. ಪ್ರಾಕೃತಿಕವಾದ ಶಕ್ತಿಗಳು ಅಂತ ನಾವು ನಂಬುತ್ತೇವೆ. ಈಗ ಅತಿವೃಷ್ಟಿ ಆಗತ್ತೆ, ಅನಾವೃಷ್ಟಿ ಆಗತ್ತೆ, ಬರಗಾಲ ಬರುತ್ತೆ, ಆಮೇಲೆ ಭೂಕಂಪ ಮುಂತಾದವುಗಳು ಆಗತ್ತಲ್ಲ. ಅದನ್ನ ಆದಿದೈವಿಕ ತಾಪ ಅಂತ ಹೇಳ್ತಾರೆ. ಆಮೇಲೆ ಆದಿ ಭೌತಿಕ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಜೀವ ಜಂತುಗಳು, ವಸ್ತುಗಳು, ವ್ಯಕ್ತಿಗಳು. ಆದಿ ಭೌತಿಕ, ಭೂತ ಅಂದ್ರೆ ವಸ್ತುಗಳು, ವ್ಯಕ್ತಿಗಳು ಅಂತ ಅರ್ಥ. ಆಧ್ಯಾತ್ಮಿಕ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿಯೇ ಮಾಡಿದಂತ ಸಮಸ್ಯೆ ಅಂತ ಆಧ್ಯಾತ್ಮಿಕ. ಈ 3 ತಾಪಗಳ ಒಂದು ಹಾವು, 3 ಹೆಡೆ ಇರುವ ಹಾವಿಗೆ ಗುರುಪಾದುಕೆ ಅನ್ನೋದು ಗರುಡನ ಹಾಗೆ ತಾಪತ್ರಯವನ್ನ ಒಂದು ಕ್ಷಣಕ್ಕೆ ನಾಶ ಮಾಡಿ ಬಿಡ್ತದೆ. ಆಮೇಲೆ ಹೇಳ್ತಾರೆ, ಜಾಡ್ಯಾಬ್ಧಿ ಸಂಶೋಷಣ ವಾಡವಾಭ್ಯಾಂ. ಜಾಡ್ಯ ಅಂದ್ರೆ ಆಲಸ್ಯ, ತಮೋಗುಣ ಅಂತ ಅರ್ಥ. ಅಂತಹದ್ದೊಂದು ಅಬ್ಧಿ ಅಂದ್ರೆ ಸಮುದ್ರ. ನಮ್ಮ ಒಳಗಡೆಗೆ ತಮೋಗುಣ, ಜಾಡ್ಯ, ಆಲಸ್ಯ, ಪ್ರಮಾದ, ನಿದ್ರಾ ಇಂತಹ ದೋಷಗಳಿರುತ್ತಲ್ಲ, ಸ್ವಲ್ಪ ಇಲ್ಲ, ಬಹಳ ಬಹಳ ಮಟ್ಟಿಗೆ ಇರ್ತದೆ. ಅದಕ್ಕೆ ಸಮುದ್ರ ಅಂತ ಹೇಳಿದ್ದಾರೆ. ಅದನ್ನ ಸಂಶೋಷಣ ವಾಡವಾಭ್ಯ. ಸಮುದ್ರದಲ್ಲಿ ಒಮ್ಮೊಮ್ಮೆ ವಾಲ್ಕೆನೋ ಅಂತ ಬರ್ತದಂತೆ. ಸಮುದ್ರದ ಒಳಗಡೆ ಬರ್ತಕ್ಕಂತಹ ಅಗ್ನಿಗೆ
ವಾಡವಾಗ್ನಿ ಅಂತ ಕರೀತಾರೆ. ಆ ವಾಡವಾಗ್ನಿ ಅಥವಾ ಕನ್ನಡದಲ್ಲಿ ಬಡವಾಗ್ನಿ ಅಂತ ಹೇಳ್ತಾನೆ. ಅದು ಸಮುದ್ರದೊಳಗಡೆಯಿಂದ ಎದ್ದು ಬಂದಾಗ ಆ ಸಮುದ್ರದ ಬಹುಭಾಗ ನೀರನ್ನ ಒಣಗಿಸಿ ಬಿಡ್ತದೆ. ಹಾಗೆ ಗುರುಗಳ ಅನುಗ್ರಹ ಅನ್ನುವಂಥದ್ದು ಒಡವಾಗ್ನಿಯಾಗಿ ಬಂದು ನನ್ನ ಒಳಗಡೆಯಿಂದ ಜಾಗೃತವಾಗಿ ನನ್ನ ಹೃದಯದಲ್ಲಿರುವ ಜಾಡ್ಯ ಅನ್ನುವಂತಹ ಸಮುದ್ರವನ್ನು ಸಂಶೋಷಣೆ ಮಾಡಿಬಿಡು ಒಣಗಿಸಿ ಬಿಡುತ್ತದೆ. ಅಂತಹ ಸಾಮರ್ಥ್ಯವುಳ್ಳ ಪಾದುಕೆಗೆ ನಮಸ್ಕಾರ. ಶಮಾಧಿ ಷಟ್ಕ ಪ್ರದ ವೈಭವಾಭ್ಯಾಂ ಸಮಾಧಿದಾನ ವ್ರತ ದೀಕ್ಷಿತಾಭ್ಯಾಂ ರಮಾಧವಾಂಗ್ರಿ ಸ್ಥಿರ ಭಕ್ತಿದಾಭ್ಯಾಂ ನಮೋ ನಮಃ ಶ್ರೀ ಗುರು ಪಾದುಕಾಭ್ಯಾಂ. ಗುರುಗಳ ಪಾದುಕೆ ಬರೀ ನಾಶಪಡಿಸೋದಷ್ಟೇ ಅಲ್ಲ, ಒಂದಿಷ್ಟು ಕೊಡ್ತದೆ ಕೂಡ. ನಮ್ಗೆ ಏನೇನು ಕೊಡ್ತದೆ? ಶಮಾಧಿ ಷಟ್ಕವನ್ನು ಕೊಡುತ್ತೆ. ಷಟ್ಕ ಅಂದ್ರೆ 6ರ ಗುಂಪು ಅಂತ. 6 ಸೆಟ್ ಆಫ್ ಥಿಂಗ್ಸ್. ಯಾವುದು? ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಸಮಾಧಾನ. ಅಧ್ಯಾತ್ಮ ಸಾಧನೆಯ ಕಡೆಗೆ ಹೋಗುವವನಿಗೆ ಇರಲೇಬೇಕಾದ 6 ಗುಣಗಳು. ಷಟ್ ಸಂಪತ್ತಿ ಅಂತ ಹೇಳ್ತಾರೆ, ಅಥವಾ ಶಮಾಧಿ ಷಟ್ಕ. ಶಮಾಧಿ ಷಟ್ಕ ಇದನ್ನ ಪ್ರದವೈಭವಾಭ್ಯಾಂ ಕೊಡುವಂತಹ ವೈಭವ ಅದಕ್ಕಿದೆ, ಸಾಮರ್ಥ್ಯ ಅದಕ್ಕಿದೆ. ಸಮಾಧಿದಾನ ವ್ರತ ದೀಕ್ಷಿತಾಭ್ಯಾಂ. ಸಮಾಧಿಯನ್ನ, ಸಮಾಧಿ ಅಂದ್ರೆ ಏನರ್ಥ? ಧ್ಯಾನವನ್ನು ಮಾಡ್ತಾ ಮಾಡ್ತಾ ಈ ದೇಹ ಭಾವವನ್ನೇ ಮರೆತು ಧ್ಯೇಯ ವಸ್ತುವಿನಲ್ಲೇ ಒಂದಾಗಿ ಬಿಡತಕ್ಕಂತಹ ಒಂದು ಮನಸ್ಥಿತಿಗೆ ಸಮಾಧಿ ಅಂತ ಹೇಳ್ತಾನೆ. ಅಂತಹ ಸಮಾಧಿಯನ್ನು ಕೊಡುವ ವ್ರತ ದೀಕ್ಷಿತಾಭ್ಯಾಂ. ವ್ರತವನ್ನ ತೊಟ್ಟುಕೊಂಡಿದೆ ಅಂತ ಸಂಕಲ್ಪವನ್ನ ಮಾಡಿದೆ ಪಾದುಕೆ. ಯಾರು ಗುರುಪಾದುಕೆಯನ್ನು ಆಶ್ರಯಿಸ್ತಾರೋ ಅವರಿಗೆ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗ್ತದೆ. ಇದೆಲ್ಲ ವಿವರಣೆ ಮಾಡೋದಕ್ಕೆ ಸಮಯ ಆಗ್ತದೆ. ಆದ್ರಿಂದ ನಾನು ಶಬ್ದಾರ್ಥವನ್ನಷ್ಟೇ ಹೇಳಿ ಹೋಗ್ತೇನೆ, ಯಾಕಂದ್ರೆ ನಮ್ಮ ಬೇರೆ ಉಪನ್ಯಾಸಗಳಲ್ಲಿ ಈ ಶಬ್ದಗಳ ವಿವರಣೆಗಳೆಲ್ಲ ಬಂದಿವೆ. ರಮಾಧವಾಂಗ್ರಿ ಸ್ಥಿರ ಭಕ್ತಿದಾಭ್ಯಾಂ ಅಷ್ಟೇ ಅಲ್ಲ, 3ನೇದೊಂದು ವಸ್ತು ಕೊಡತ್ತೆ ಗುರುಗಳ ಪಾದುಕೆ. ಏನು? ರಮಾಧವ ಅಂಘ್ರಿ. ರಮ ಅಂದ್ರೆ ಯಾರು? ಲಕ್ಷ್ಮಿ. ಧವ ಅಂದ್ರೆ ಪತಿ. ರಮಾಧವ ಅಂದ್ರೆ ಲಕ್ಷ್ಮೀಪತಿ. ಯಾರು? ಮಹಾವಿಷ್ಣು. ಅಂಘ್ರಿ ಅಂದ್ರೆ ಪಾದ. ಮಹಾವಿಷ್ಣುವಿನ ಪಾದದಲ್ಲಿ ಸ್ಥಿರ ಭಕ್ತಿದಾಭ್ಯಾಂ, ಸ್ಥಿರವಾದ ಭಕ್ತಿಯನ್ನು ಕೊಡುತ್ತೆ. ನೋಡಿ, ಭಕ್ತಿ ಇಲ್ಲದೆ ಮುಕ್ತಿ ಇಲ್ಲ. ವೇದಾಂತ ಶಾಸ್ತ್ರವು ಜ್ಞಾನವನ್ನ ಹೇಳಿದ್ರೂ ಕೂಡ ಭಕ್ತಿಯ ಮಹಿಮೆಯನ್ನು ಕೊಂಡಾಡ್ತದೆ. ಎಷ್ಟೋ ಜನರಿಗೆ ತಪ್ಪು ತಿಳುವಳಿಕೆ ಇದೆ. ಭಗವಂತನಲ್ಲಿ ಭಕ್ತಿ ಮಾಡುವಂಥದ್ದು ಮಾರ್ಗ ಬೇರೆ, ಅದ್ವೈತದ ಜ್ಞಾನ ಮಾರ್ಗ ಬೇರೆ ಅಂತ. ಇಲ್ಲ. ಯಾವ ಮಹಾವಿಷ್ಣು ಎಂಬುದಾಗಿ ಪುರಾಣಗಳಲ್ಲಿ ನಾವು ಅವನ ಒಂದು ಚಿತ್ರಣವನ್ನು ನೋಡ್ತೇವೋ, ಅವನ ಆರಾಧನೆಯನ್ನು ಮಾಡ್ತೇವೋ, ಅವನಿಗೆ ಆತ್ಮ ಬ್ರಹ್ಮ ಎಂಬುದಾಗಿ ಉಪನಿಷತ್ತುಗಳನ್ನು ಹೇಳುತ್ತೆ. ಇಲ್ಲಿ ಸಗುಣ ಸಾಕಾರವಾಗಿ ಅವನನ್ನ ತಿಳಿಸಿಕೊಟ್ರೆ ಅಲ್ಲಿ ಅವನಿಗೆ ನಿರ್ಗುಣ ನಿರಾಕಾರ ಎಂಬುದಾಗಿ ಹೇಳುತ್ತೆ. ಅಷ್ಟೇ ಹೊರತು ಆ ಸಗುಣ ಸಾಕಾರವಾದ ಈಶ್ವರನಿಗೂ ನಿರ್ಗುಣ ನಿರಾಕಾರವಾದ ಪರಮಾತ್ಮನಿಗೂ ಕೂಡ ಮಾಯೆ ಎಂಬ ಉಪಾಧಿಯಷ್ಟೇ ವ್ಯತ್ಯಾಸ ಹೊರತು ಬೇರೆ ಇನ್ನೂ ವ್ಯತ್ಯಾಸ ಇಲ್ಲ. ಎರಡೂ ತತ್ವ ಒಂದೇ. ಆದ್ರಿಂದ ಆರಂಭದಲ್ಲಿ ಸಗುಣಾರಾಧನೆಯನ್ನು ಮಾಡುವುದನ್ನ ಶಂಕರ ಭಗವತ್ಪಾದರೇ ಹೇಳಿದ್ದಾರಲ್ಲ. ಎಷ್ಟು ಸ್ತೋತ್ರ ಗ್ರಂಥಗಳನ್ನು ರಚಿಸಿದ್ದಾರೆ, ಭಕ್ತಿ ಸ್ತೋತ್ರ ಗ್ರಂಥಗಳನ್ನ. ಆದ್ರಿಂದ ಭಕ್ತಿ ಎನ್ನುವಂಥದ್ದು ಅದ್ವೈತ ವೇದಾಂತದ ಸಾಧನೆಗೆ ವಿರೋಧವಾದಂಥದ್ದಲ್ಲ. ಆರಂಭದಲ್ಲಿ ಎಲ್ಲರೂ ಭಗವಂತನ ಭಕ್ತಿ ಮಾಡಬೇಕು ಎಂಬುದಾಗಿ ಗುರುಗಳೇ ಉಪದೇಶಿಸ್ತಾರೆ. ಆದ್ದರಿಂದ ಭಗವಂತನಲ್ಲಿ ಭಕ್ತಿಯನ್ನ ನೀಡುವ ಸಾಮರ್ಥ್ಯ ಗುರುಪಾದುಕೆ ಇದೆ ಅಂತ ಅದಕ್ಕೆ ಅರ್ಥ. ಸ್ವಾರ್ಚಾಪರಾಣಾಮಖಿಲೇಷ್ಟದಾಭ್ಯಾಂ ಸ್ವಾಹ ಸಹಾಯಾಕ್ಷ ಧುರಂಧರಾಭ್ಯಾಂ ಸ್ವಾಂತಾಚ್ಚ ಭಾವಪ್ರದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಸ್ವ ಅರ್ಚ ಪರಾಣ. ಸ್ವ ಅರ್ಚ ಅಂದ್ರೆ, ಅರ್ಚ ಅಂದ್ರೆ ಪೂಜೆ ಅಂತ ಅರ್ಥ. ಸ್ವ ಅಂದ್ರೆ ತಮ್ಮ ಸ್ವಹಸ್ತದಿಂದ, ತಾವೇ ತಾವಾಗಿ ಅಂತ ಸ್ವ ಎಂಬ ಮಾತಿಗೆ ಅರ್ಥ. ತಾವೇ ಖುದ್ದಾಗಿ, ಭಟ್ರ ಹತ್ರ ಮಾಡಿಸೋದಲ್ಲ, ತಾವೇ ಖುದ್ದಾಗಿ ಅರ್ಚಾಪರಾಣ.
ಅರ್ಚ ಪರತ್ವ ಅಂದ್ರೆ ಅರ್ಚನೆ ಮಾಡೋದಲ್ಲಿ ಶ್ರೇಷ್ಠರು ಅಂತ. ಅರ್ಚನೆಯೇ ಗುರುಪಾದ ಅರ್ಚನೆಯೇ ಮುಖ್ಯ ಕೆಲಸವಾಗಿ ಯಾರು ಇಟ್ಟುಕೊಂಡಿದ್ದಾರೋ ಅಂಥವರಿಗೆ ಅಖಿಲ ಇಷ್ಟದಾಭ್ಯಾಂ, ಅಖಿಲ ಇಷ್ಟಗಳನ್ನ ಅದು ನೀಡುತ್ತೆ. ಅವನು ನಿಷ್ಕಾಮ ಭಕ್ತನಾಗಿದ್ರೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ನೀಡುತ್ತೆ, ಸಕಾಮ ಭಕ್ತನಾಗಿದ್ರೆ ಅವನ ಎಲ್ಲ ಬಯಕೆಗಳನ್ನು ಅದು ಈಡೇರಿಸುತ್ತೆ. ಆದ್ರಿಂದ ಗುರುಪಾದದ ಅರ್ಚನೆ, ಗುರುಪಾದದ ಆರಾಧನೆ ಅನ್ನೋದು ಬಹಳ ಮುಖ್ಯ ಅಂತ. ತುಂಬಾ ಸುಲಭ. ಗುರುಗಳ ಪಾದ ಪೂಜೆ ಮಾಡ್ಬೇಕಪ್ಪ ಬಹಳ ಕಷ್ಟ ಹಾಗೇನಿಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಏನ್ ನಮ್ಗೆ ಸಿಕ್ಕಿದಂತಹ ದ್ರವ್ಯಗಳು, ನಮ್ಮ ಮನೆಯಲ್ಲೇ ಇರತಕ್ಕಂತಹ ವಸ್ತುಗಳನ್ನು ಬಳಸಿಕೊಂಡು ಷೋಡಶೋಪಚಾರ ಪೂಜೆ ಆಗಲ್ವೋ ದಶೋಪಚಾರ ಮಾಡೋಣ, ದಶೋಪಚಾರ ಆಗಲ್ವೋ ಪಂಚೋಪಚಾರ ಮಾಡೋಣ. ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಪಂಚೋಪಚಾರ. ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ. ಮಂಗಳಾರತಿ. ಮಂಗಳಾರತಿ ಅನ್ನೋದು ಏನೊಂದು ಉಪಚಾರದಲ್ಲಿ ಬರೋಲ್ಲ. ಅದ್ರ ಮಂಗಳಾರತಿ ಕೊನೆಯದಾಗಿ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಬಿಟ್ರೆ ಸಾಕು. ಆದ್ರೆ ಮಾಡುವಷ್ಟನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಆವಾಗ ಅರ್ಚಾಪರಾಣ, ತಾವೇ ಖುದ್ದಾಗಿ ಅರ್ಚನೆ ಮಾಡುವವರಿಗೆ, ಮಾಡುವುದನ್ನೇ ಶ್ರೇಷ್ಠ ಎಂಬುದಾಗಿ ಭಾವಿಸಿಕೊಂಡಿರುವವರಿಗೆ ಅಖಿಲ ಇಷ್ಟದಾಪ್ಯ, ಎಲ್ಲ ಇಷ್ಟಗಳನ್ನು ಕೊಡುತ್ತೆ. ಸ್ವಾಹ ಸಹಾಯಾಕ್ಷ ಧುರಂಧರಾಭ್ಯಾಂ. ಆ ಪಾದುಕೆ ಎಂತದಪ್ಪ ಅಂದ್ರೆ ಸಾಕ್ಷಾತ್ ಶಿವನೇ ಅದನ್ನು ಧರಿಸಿಕೊಂಡಿದ್ದಾನೆ ಅಂತ. ಬಹುಶಃ ಇಲ್ಲಿ ಸದ್ಗುರುಗಳು ಗ್ರಂಥ ರಚನೆ ಮಾಡುವಾಗ ಶಂಕರ ಭಗವತ್ಪಾದರನ್ನ ಶಿವನ ಅವತಾರ ಅಂತ ಭಾವಿಸಿಕೊಂಡು, ಅದು ಶಿವದ ಅವತಾರ ಎಂಬುದಾಗಿ ಮನಸ್ಸಲ್ಲಿ ಇಟ್ಟುಕೊಂಡು ಬರೆದಿರ್ಬೇಕು. ಸಾಕ್ಷಾತ್ ಶಿವನ ರೂಪನಾದ ಶಂಕರರೇ ಧರಿಸಿದ್ದಾರೆ ಅಂತನೂ ಆಗ್ಬೋದು, ಅಥವಾ ಶಿವನೇ ಧರಿಸಿದ್ದಾನೆ ಅಂತ ಇದಕ್ಕೆ ಅರ್ಥ. ಶಿವ ಧರಿಸಿದ್ದಾನೆ ಅನ್ನೋದನ್ನ ಇಷ್ಟು ಚಂದ ಹೇಳಿದ್ದಾರೆ ನೋಡಿ. ಸ್ವಾಹ ಸಹಾಯಾಕ್ಷ. ಶಿವನಿಗೆ 3 ಕಣ್ಣಿದೆ. ಸೋಮ ಸೂರ್ಯಾಗ್ನಿ ಲೋಚನ ಅಂತ ಕರೀತಾರೆ. ಎಡಗಣ್ಣು ಸೋಮ ಅಂದ್ರೆ ಚಂದ್ರ, ಬಲಗಣ್ಣು ಸೂರ್ಯ, ಹಣೆಗಣ್ಣು ಅಂತ ಒಂದಿದೆ 2 ಹುಬ್ಬುಗಳ ಮಧ್ಯೆ, ಅದು ಅಗ್ನಿ ನೇತ್ರ ಅಂತ. ಸೊ ಅಗ್ನಿ ನೇತ್ರ ಅಂತ ಹೇಳ್ಬೇಕಾದ್ರೆ ಹೇಗೆ ಹೇಳೋದು? ಅಗ್ನಿ ಅಂತ ಹೇಳೋದು ಹೇಗೆ? ಸ್ವಾಹ ಸಹಾಯ ಅಂತ ಕರೀತಾರೆ. ಸಹಾಯ ಅಂದ್ರೆ ಪತಿ ಅಂತ ಅರ್ಥ. ಸ್ವಾಹ ಎನ್ನುವಳ ಪತಿ ಯಾರಿದ್ದ? ಅವನು ಅಗ್ನಿ. ಅಗ್ನಿ ಇಬ್ರು ಹೆಂಡತಿಯರು, ಒಂದು ಸ್ವಾಹ ಇನ್ನೊಂದು ಸ್ವಧಾ ಎಂಬುದಾಗಿ ಹೇಳ್ತಾರೆ. ಸ್ವಾಹ ಎಂಬುವಳ ಪತಿ ಅಗ್ನಿ, ಅವನನ್ನ ಕಣ್ಣಾಗಿಟ್ಟುಕೊಂಡವನು ಯಾನು? ಶಿವ. ಅವನು ಧುರಂಧರಾಭ್ಯಾಂ, ಅವನ ಭಾರವನ್ನು ಹೊತ್ತಿರುವ ಪಾದುಕೆ. ಆದ್ದರಿಂದ ಶಿವನನ್ನ ಹೊತ್ತಿರುವ ಸಾಕ್ಷಾತ್ ಶಿವನೇ ಧರಿಸಿರುವ ಪಾದುಕೆ. ಶಂಕರ ಭಗವತ್ಪಾದರು ಕೂಡ ಶಿವನ ಅವತಾರವಾಗಿರುವುದರಿಂದ ಅವರು ಧರಿಸಿರುವ ಪಾದುಕೆ ಎಂಬುದಾಗಿಯೂ ಕೂಡ ಇಲ್ಲಿ ಭಾವಿಸಬಹುದು. ಸ್ವಾಂತಾಚ್ಛ ಭಾವಪ್ರದ ಪೂಜನಾಭ್ಯಾಂ. ಯಾರು ಪಾದುಕೆಯನ್ನು ಪೂಜಿಸ್ತಾರೋ ಅವರಿಗೆ ಸ್ವಾಂತ ಅಚ್ಛಭಾವ. ಸ್ವಾಂತ ಅಂದ್ರೆ ಮನಸ್ಸು ಅಂತ ಅರ್ಥ. ಸ್ವ ಅಂತಃಕರಣ, ಅಂತ ಅಂದ್ರೆ ಒಳಗಡೆ ಇರೋದು. ತನ್ನೊಳಗಡೆ ಇರೋದು ಯಾವುದು? ಶರೀರದ ಒಳಗಡೆ ಇರೋದು ಯಾವುದು? ಮನಸ್ಸು, ಬುದ್ಧಿ, ಅಂತಃಕರಣ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಸ್ವಾಂತ ಅಂತ ಕರೀತಾರೆ. ಸ್ವಾಂತ ಸುಖಾಯ ಅಂದ್ರೆ ಮನಸ್ಸಿನ ಸುಖಕ್ಕೆ ಅಂತ. ಹಾಗೆ ಸ್ವಾಂತ ಅಚ್ಛಭಾವ. ಅಚ್ಛ ಅಂದ್ರೆ ಶುದ್ಧ ಅಂತ ಅರ್ಥ. ಶುದ್ಧ ಭಾವ ಅಂತಃಕರಣವನ್ನ ಶುದ್ಧ ಭಾವವನ್ನಾಗಿ ಮಾಡುತ್ತೆ. ಪ್ರದ ಅಂದ್ರೆ ಕೊಡಲ್ಪಡುತ್ತೆ. ಪೂಜನಾಭ್ಯ, ಯಾರು ಗುರುಪಾದವನ್ನು ಪೂಜಿಸ್ತಾರೋ ಅವರಿಗೆ ಅಂತಃಕರಣ ಶುದ್ಧವಾಗುತ್ತೆ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಕೊನೆಯ ಪದ್ಯ. ಕೊನೆಯ ಪದ್ಯದಲ್ಲಿ ಕೂಡ ಮನಸ್ಸಿಗೆ ಒಂದು ಸಂಸ್ಕಾರ ನೀಡುತ್ತೆ ಅಂತ ಹೇಳ್ತಿದ್ದಾರೆ. ಗುರುಗಳ ಆರಾಧನೆಯಿಂದ ಮನಸ್ಸಿಗೆ ಒಂದು ಸಂಸ್ಕಾರ. ಸಂಸ್ಕಾರ ಎಂಬ ಶಬ್ದಕ್ಕೆ ಅರ್ಥ ಏನು? ದೋಷಾಪನಯನ ಮಾಡ್ತಾ ಗುಣಾಧಾನವನ್ನು ಮಾಡುವ ಪ್ರಕ್ರಿಯೆ ಸಂಸ್ಕಾರ ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ವಜ್ರವನ್ನ ಭೂಮಿಯಿಂದ ಪಡಿಬೇಕು, ಅದಕ್ಕೆ ಸಂಸ್ಕಾರ ಮಾಡಿದ್ರೆ ಮಾತ್ರ ಆ ವಜ್ರ ಉಪಯೋಗ ಬರುತ್ತೆ. ಸಾಮಾನ್ಯವಾಗಿ ಭೂಮಿಯಿಂದ ಕಲ್ಲ ಎತ್ತದಾಗ ಅಂದ್ರೆ ಕಲ್ಲಿನ ಹಾಗೆ ಇರ್ತದೆ, ಅದ್ರಲ್ಲಿ ಹೊಳಪಿರಲ್ಲ. ಅವಾಗ ಏನ್ ಮಾಡ್ತಾರೆ? ಅದರಲ್ಲಿ ಇರುವಂತಹ ಮಣ್ಣನ್ನ, ಹೊಳೆಯನ್ನ ಎಲ್ಲ ತೊಳೆದು ಶುದ್ಧ ಮಾಡ್ತಾರೆ. ಅಷ್ಟು ಮಾಡಿದ ಮಾತ್ರಕ್ಕೆ ಆ ವಜ್ರ ಉಪಯೋಗ ಬರಲ್ಲ. ಅದನ್ನ ಕತ್ತರಿಸ್ತಾರೆ. ಸರಿಯಾದ ಕೋಣಗಳಿಗೆ, ಆಂಗಲ್ ಅಲ್ಲಿ ಅದನ್ನು ಕತ್ತರಿಸಿದಾಗ
ಅದರಲ್ಲಿ ಪ್ರತಿಫಲವಾದ ಬೆಳಕು ಹೊಳೆಯುತ್ತೆ, ಪ್ರಕಾಶಮಾನವಾಗುತ್ತೆ. ಈ ಎರಡು ಪ್ರಕ್ರಿಯೆಗಳಿಂದ ವಜ್ರ ಅನ್ನೋದು ಸಂಸ್ಕಾರವಾಯಿತು. ಒಂದು ಅದರಲ್ಲಿ ಇರ್ತಕ್ಕಂಥ ದೋಷ ನಿವೃತ್ತಿ ಆಯ್ತು, ಇನ್ನೊಂದು ಗುಣಾಧಾನ ಆಯ್ತು, ಅದಕ್ಕೊಂದಿಷ್ಟು ಸಂಸ್ಕಾರವನ್ನು ಕೊಡಲಾಯಿತು. ಇದನ್ನು ಸಂಸ್ಕಾರ ಅಂತ ಒಂದು ಪ್ರಕ್ರಿಯೆ ಹೇಳ್ತಾರೆ. ಆದ್ರಿಂದ ನಮ್ಮಲ್ಲಿರುವ ದೋಷವನ್ನ ನಿವೃತ್ತಿ ಮಾಡುವುದರ ಮೂಲಕ ಗುಣವನ್ನ ತುಂಬುವ ಪ್ರಕ್ರಿಯೆ. ಹಾಗೆ ನಮ್ಮ ಮನಸ್ಸಿಗೆ ಗುರುಗಳು ಸಂಸ್ಕಾರ ಮಾಡ್ತಾರೆ ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ಕಾಮಾದಿ ಸರ್ಪವ್ರಜ ಗಾರುಡಾಭ್ಯಾಂ ವಿವೇಕ ವೈರಾಗ್ಯ ನಿಧಿ ಪ್ರದಾಭ್ಯಾಂ ಬೋಧಪ್ರದಾಭ್ಯಾಂ ಧೃತ ಮೋಕ್ಷದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ಕಾಮಾದಿ ಸರ್ಪ ವ್ರಜಗಾರುಡಾಭ್ಯಾಂ. ಕಾಮ ಮುಂತಾದ, ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಅರಿಷಡ್ವರ್ಗವನ್ನು ತೆಗೆದುಕೊಳ್ಬೇಕು. ಅವು ಒಂದೊಂದು ಸರ್ಪ ಇದ್ದ ಹಾಗೆ. ಅಂತಹ ಸರ್ಪಗಳು ಎಷ್ಟಿವೆ? ವ್ರಜ, ಅದ್ರ ಗುಂಪೇ ಇದೆ. ಕಾಮಕ್ರೋಧ ಒಂದು ವಿಷಯದಲ್ಲಿ ಕಾಮ ಅಲ್ಲ, ಅನೇಕ ವಿಷಯಗಳಲ್ಲಿ ಕಾಮ, ಅನೇಕ ವಿಷಯಗಳಲ್ಲಿ ಕ್ರೋಧ. ಆದ್ರಿಂದ ಕಾಮಾದಿ ಸರ್ಪ ವ್ರಜ, ಕಾಮ ಮುಂತಾದ ಸರ್ಪಗಳ ರಾಶಿ ಇದೆ. ಆ ರಾಶಿಗೆ ಗಾರುಡಾಭ್ಯಾಂ, ಗರುಡನಂತಿರುವ ಪಾದುಕೆ. ಅಂದ್ರೆ ಅರ್ಥ ಇಷ್ಟೇ, ನಮ್ಮಲ್ಲಿರುವ ಕಾಮಕ್ರೋಧಗಳನ್ನ ಗುರುಪಾದುಕೆ ನಿವೃತ್ತಿ ಮಾಡುತ್ತೆ. ವಿವೇಕ ವೈರಾಗ್ಯ ನಿಧಿ ಪ್ರದಾಭ್ಯಾಂ, ದೋಷಾಪನಯನ ಆಯ್ತಲ್ಲ, ಗುಣಾಧಾನ ಆಗ್ಬೇಕು. ಗುಣಾಧಾನ ಮಾಡೋದು ಹೇಗೆ? ವಿವೇಕ ವೈರಾಗ್ಯ ನಿಧಿ ಪ್ರದಾಭ್ಯಾಂ. ವಿವೇಕ ವೈರಾಗ್ಯ ಶಮಾಧಿ ಷಟ್ಕ ಸಂಪತ್ತಿ ಮುಮುಕ್ಷುತ್ವ ಎನ್ನುವಂತಹ ಸಾಧನ ಚತುಷ್ಟಯವನ್ನ ನಿಧಿ ಅಂತ ಕರೆದಿದ್ದಾರೆ, ಸಂಪತ್ತು. ಅದನ್ನ ನಮಗೆ ಕೊಡುತ್ತೆ ಪಾದುಕೆ. ಕೊನೆಗೆ ಬೋಧಪ್ರದಾಭ್ಯಾಂ ಧೃತ ಮೋಕ್ಷದಾಭ್ಯಾಂ. ಬೋಧ ಅಂದ್ರೆ ಜ್ಞಾನ, ಆತ್ಮಜ್ಞಾನ, ಅದನ್ನ ನೀಡುತ್ತೆ. ಆ ಮೂಲಕವಾಗಿ ಧೃತ ಮೋಕ್ಷದ, ಧೃತ ಅಂದ್ರೆ ಇಮ್ಮಿಡಿಯೇಟ್ಲಿ, ಆಶು, ಕ್ವಿಕ್ಲಿ, ಅತಿ ಶೀಘ್ರವಾಗಿ ಅಂತ. ಮೋಕ್ಷದಾಭ್ಯಾಂ, ಮೋಕ್ಷವನ್ನು ತಂದುಕೊಡುತ್ತೆ. ಹೇಗೆ ಗುರುಗಳು ಶೀಘ್ರವಾಗಿ ಗುರುಪಾದಕ್ಕೆ ಮೋಕ್ಷವನ್ನು ಕೊಡುತ್ತೆ ಅಂದ್ರೆ, ಗುರು ಉಪದೇಶ ಮಾತ್ರದಿಂದಲೇ. ಜ್ಞಾನಾದೇವತು ಕೈವಲ್ಯಂ. ಬೇರೆ ಬೇರೆ ಸಾಧನೆಗಳೆಲ್ಲ ಪಿಪೀಲಿಕಾ ಮಾರ್ಗ ಇದ್ದ ಹಾಗೆ. ಪಿಪೀಲಿಕಾ ಅಂದ್ರೆ ಇರುವೆ ಹರಿದು ಹೋಗುವ ಮಾರ್ಗ. ಆದ್ರೆ ಜ್ಞಾನ ಮಾರ್ಗ ಅನ್ನುವಂಥದ್ದು ವಿಹಂಗಮ ಮಾರ್ಗ, ಆಕಾಶದಲ್ಲಿ ಗರುಡ ಹಾರುವ ಮಾರ್ಗ. ಆದ್ರಿಂದ ಜ್ಞಾನದಿಂದ ಗುರುಗಳು ಅಜ್ಞಾನ ನಿವೃತ್ತಿ ಮಾಡುವುದರ ಮೂಲಕ ಅತ್ಯಂತ ಶೀಘ್ರವಾಗಿ ನಮಗೆ ಮೋಕ್ಷವನ್ನ ಕರುಣಿಸ್ತಾರೆ. ಆದ್ದರಿಂದ ಅಂತಹ ಪಾದುಕೆಗಳಿಗೆ ಪುನಃ ಪುನಃ ನಮಸ್ಕಾರ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಎನ್ನುವಂತಹ ಈ 5, 4, 9 ಪದ್ಯಗಳ ಮೂಲಕವಾಗಿ ಗುರುಪಾದುಕೆಯ ಮಹಿಮೆಯನ್ನ ಸದ್ಗುರುಗಳು ವರ್ಣಿಸಿದ್ದಾರೆ. ಇದನ್ನ ಸಾಧಕರಾದವರು ತಮ್ಮ ಸಾಧನೆಯಲ್ಲಿ ನಿತ್ಯವೂ ಇಟ್ಟುಕೊಂಡು ಗುರುಗಳನ್ನ, ಗುರು ಪರಂಪರೆಯನ್ನ, ಗುರುಪಾದುಕೆಯನ್ನ ಸ್ಮರಿಸುತ್ತ ಈ ಶ್ಲೋಕವನ್ನ ಹೇಳಿಕೊಳ್ಳುವುದನ್ನಾದರೂ ನಾವು ರೂಢಿಯಲ್ಲಿ ಇಟ್ಟುಕೊಳ್ಳಬೇಕು. ಗುರು ಅನುಗ್ರಹಕ್ಕೆ ನಾವು ಪಾತ್ರರಾಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ರಿಂದ ತುಂಬಾ ಸರಳವಾಗಿದೆ, ಇದರ ಅರ್ಥವೇನು ತುಂಬಾ ಕಠಿಣವೇನಿಲ್ಲ. ಆದ್ರೂ ಆ ಶಬ್ದಾರ್ಥವನ್ನ ನಾವು ಬಿಡಿಸಿಕೊಳ್ಳುವಂಥದ್ದು, ಆ ಮೂಲಕವಾಗಿ ಅರ್ಥ ಮಾಡಿಕೊಂಡ್ರೆ ಹೇಳುವಾಗ ಇನ್ನೊಂದಿಷ್ಟು ಅನುಸಂಧಾನಕ್ಕೆ ಸಹಾಯವಾಗ್ತದೆ ಎನ್ನುವ ಕಾರಣದಿಂದ ಈ ಗುರುಪಾದುಕಾ ಸ್ತೋತ್ರವನ್ನ ನಾವು ಅರ್ಥಚಿಂತನೆಗೆ ಇಟ್ಟುಕೊಂಡಿದ್ದೇವೆ. ಈ ನವರಾತ್ರಿಯ ಶುಭ ಅವಸರದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಭಾಗವಹಿಸಿದ್ದೀರಿ. ಎಲ್ಲರಿಗೂ ಗುರು ಪರಂಪರೆಯ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿ ನಾನು 2 ಮಾತನ್ನ ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.